ನಾವು ಕರೆ ಮಾಡಿದ್ದಕ್ಕೆ ಹೋಗೊಟ್ಟೆಲ್ಲ ಬಂದಿರೋದಕ್ಕೆ ನನ್ನ ಧನ್ಯವಾದಗಳು. ಸೊ ಇದು ನಮ್ಮ ಆಸ್ಪತ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 6 ವರ್ಷದ ಕೆಳಗಡೆ ಶುರು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಬಹಳ ಜನ ಚಿಕಿತ್ಸೆ ತೊಗೊಂಡಿದ್ದಾರೆ. ಬಹಳಷ್ಟು ಜನ ಇವತ್ತು ಬಂದಿದ್ದೀರಿ ಇಲ್ಲಿಗೆ. ಇವತ್ತು ನಿಮ್ಮನ್ನೆಲ್ಲ ನಮ್ಮ ಆಸ್ಪತ್ರೆಗೆ ಕರೆದು ಒಂದು ಫ್ರೀ ಹೆಲ್ತ್ ಚೆಕಪ್ ಇರ್ಬೋದು ಅಥವಾ ಒಂದು ಸಂವಾದ ಇರ್ಬೋದು, ಇದನ್ನು ಯಾಕೆ ಮಾಡ್ತಿದ್ದೀವಿ ಅಂತಂತಂದರೆ, ಬಹಳಷ್ಟು ಜನ ಚಿಕಿತ್ಸೆನ ನಾವು ಶುರು ಮಾಡ್ತೀವಿ, ಆವಾಗ ಸ್ವಲ್ಪ ಏನಿರ್ತದೆ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ನಂತರ ಕಳೆದಂಗೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಉದ್ದೇಶದಿಂದ ಏನಾಗ್ತದೆ, ಸ್ವಲ್ಪ ಬೇಜವಾಬ್ದಾರಿತನ ಬಂದ್ಬಿಡುತ್ತೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಮಾತ್ರೆಗಳನ್ನೆಲ್ಲ ಬಿಟ್ಬಿಡ್ತಾರೆ. ನಾನು ಭಾಳ ಚೆನ್ನಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ, ಏನೂ ನನಗೆ ಸಮಸ್ಯೆ ಇಲ್ಲ, ಯಾಕೆ ಮಾತ್ರೆ ತೊಗೋಬೇಕು, ಅವಶ್ಯಕತೆ ಇಲ್ಲ, ಮುಂಚೆನೂ ಚೆನ್ನಾಗಿದೆ, ಈಗಲೂ ಎಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದೀನಿ, ಮಾತ್ರೆಗಳು ಬೇಕಾ ಅನ್ನೋದು ಕೆಲವು ಪ್ರಶ್ನೆಗಳು. ಎರಡನೇದು, ಈಗಿನ ಪರಿಸ್ಥಿತಿ ಹೃದಯದ ಹೇಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಕೆಲವು ಸ್ವಲ್ಪ ಬೇಸಿಕ್ಕಾಗಿ ಒಂಚೂರು ತಿಳ್ಕೊಂಡ್ರೆ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಂಡ್ರೆ ಮುಂದಕ್ಕೆ ಚಿಕಿತ್ಸೆ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಸಂವಾದ ಯಾಕೆ ಅಂತಂತಂದರೆ, ಆ್ಯಂಜಿಯೋಗ್ರಾಮ್ ಅಥವಾ ಆ್ಯಂಜಿಯೋಪ್ಲಾಸ್ಟಿ ಆದ ನಂತರ, ಹೃದಯಾಘಾತ ಆದ ನಂತರ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಬಹಳಷ್ಟು ಜನಕ್ಕೆ ಏನೇನು ಆಗಿದೆ ಅನ್ನೋದು ಕೂಡ ಪಾಪ ಅವ್ರಿಗೆ ಗೊತ್ತಿರಲ್ಲ. ಯಾಕೆಂದರೆ ನಾವು ಜನರಲಿ ಪ್ರೊಸೀಜರ್ ಮಾಡಿದ್ಮೇಲೆ ಅವ್ರ ರಿಲೇಟಿವ್ಸಿಗೆ ಮಾತಾಡ್ಸಿರ್ತೀವಿ. ಪೇಷಂಟ್ಸ್ಗೆ ಪಾಪ ನಿಮಗೆ ಭಾಳಷ್ಟು ಜನಕ್ಕೆ ನಾವು ಹೇಳೇ ಇರೋದಿಲ್ಲ ಏನು ಮಾಡಿದ್ದೀವಿ, ಏನು ಎತ್ತ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಕೆಲವು ಮಾಹಿತಿ, ಹೃದಯ ಅಂದರೆ ಏನು, ಅದು ಏನು ಕೆಲಸ ಮಾಡ್ತದೆ, ಹೃದಯಕ್ಕೆ ಕಾಯಿಲೆಗಳು ಯಾವ್ಯಾವ ರೀತಿ ಇರ್ತದೆ, ಯಾವ್ಯಾವ ರೀತಿ ಬರ್ಬೋದು, ಮತ್ತು ಆ್ಯಂಜಿಯೋಗ್ರಾಮ್ ಅಂದ್ರೇನು, ಆ್ಯಂಜಿಯೋಪ್ಲಾಸ್ಟಿ ಅಂದ್ರೇನು, ಇದ್ರ ಬಗ್ಗೆ ಒಂದು 10 ನಿಮಿಷ ಸಂವಾದ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದಾದ ನಂತರ ತಮ್ಗಳಿಗೆ ಯಾವುದೇ ರೀತಿಯಾದಂಥ ಸಂಶಯಗಳಿದ್ದರೆ ಅಥವಾ ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಯಾರು ಬೇಕಾದರೂ ಕೇಳ್ಬೋದು, ಆಯ್ತಾ. ಸೊ ಹೃದಯ ಅಂದರೆ ಏನು? ಹೃದಯ ಅಂತಂತಂದರೆ ಒಂದು ಗಾಡಿಗೆ ಇಂಜಿನ್ ಹೇಗೋ ಹಾಗೆ ನಮ್ಮ ಶರೀರಕ್ಕೆ ಒಂದು ಇಂಜಿನ್ ಬೇಕು. ಯಾಕೆಂದರೆ ಇಂಜಿನ್ನು ವರ್ಕಿಂಗ್ ಇದ್ರೇ ನಮ್ಮಲ್ಲಿ ಜೀವ ಇರೋದು. ಅದು ಹೇಗೆ ಅಂದರೆ, ಕೆಟ್ಟ ರಕ್ತ ಹಾರ್ಟಿಗೆ ಬರ್ತದೆ, ಅಲ್ಲಿಂದ ಅದು ಶ್ವಾಸಕೋಶಕ್ಕೆ ಕಳಿಸುತ್ತೆ, ಶ್ವಾಸಕೋಶದಲ್ಲಿ ರಕ್ತ ಎಲ್ಲ ಫಿಲ್ಟರ್ ಆಗ್ತದೆ, ಅಲ್ಲಿಂದ ಮತ್ತೆ ಹೃದಯಕ್ಕೆ ವಾಪಸ್ ಹೋಗುತ್ತೆ. ಆ ಹೃದಯದಿಂದ ಇಡೀ ನಮ್ಮ ಶರೀರಕ್ಕೆ ರಕ್ತ ಸಂಚಲನೆ ಆಗುತ್ತೆ. ಆ ಹೃದಯ ಕೈ ಕೊಟ್ಟರೆ ನಮ್ಮ ಶರೀರ ಕೈ ಕೊಟ್ಟ ಹಾಗೆ, ನಮ್ಮ ಜೀವ ಹೋದ ಹಾಗೆ. ಅದಕ್ಕೆ ಹೃದಯನ ತುಂಬ ನಾವು ಮನಸ್ಸಿಟ್ಟು ಅದಕ್ಕೆ ನಾವು ಆರೈಕೆ ಮಾಡಬೇಕಾಗತ್ತೆ. ಸೊ ಹೃದಯ ಅಂತಂತಂದರೆ ನಮ್ಮ ದೇಹದ ಎದೆ ಏನು ಬರ್ತದೆ, ಎದೆಯ ಮಧ್ಯಭಾಗದಲ್ಲಿ ಹೃದಯ ಇರುತ್ತೆ. ಎದೆಯ ಮಧ್ಯಭಾಗ ಸ್ವಲ್ಪ ಎರಡೇ ಭಾಗದಲ್ಲಿ ಇರ್ತದೆ. ಅದರ ಒಂದು ಸೈಜ್ ಏನು ಹೇಳ್ತೀವಿ, ಅದು ನಮ್ಮ ಮುಷ್ಟಿ ಅಷ್ಟಿರುತ್ತೆ ಅಷ್ಟೇ. ನಮ್ಮ ಮುಷ್ಟಿ ಎಷ್ಟು ದಪ್ಪ ಇರುತ್ತೋ ಅಷ್ಟೇ ದಪ್ಪ ಹೃದಯ ಇರುತ್ತೆ. ಹೃದಯದ ಏನು ಅಂತಂತಂದರೆ, ಅದು ಕಂಟಿನ್ಯೂಸ್ ರನ್ನಿಂಗ್ ಇರಬೇಕು. ಹುಟ್ಟೋದಕ್ಕಿಂತ ಮುಂಚೆಯಿಂದ ಹಿಡಿದು ಸಾವಿನವರೆಗೂ ಕೂಡ ಹೃದಯ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಇರಬೇಕು. ನಿಮ್ಮ ಬೈಕು ಕಾರು ಆದರೆ ಯಾವಾಗ ಬೇಕಾದ್ರೂ ನಿಲ್ಲಿಸ್ಬೋದು, ಆದರೆ ಹೃದಯ ನಿಲ್ಲಿಸ್ಲಿಕ್ಕಾಗತ್ತಾ? ಆಗೋದಿಲ್ಲ. ಕಂಟಿನ್ಯೂಸ್ ರನ್ನಿಂಗ್ ಇರಬೇಕು. ಯಾವುದೋ ಇಂಜಿನ್ ರನ್ನಿಂಗ್ ಇರಬೇಕು ಅಂದರೆ ಅದಕ್ಕೆ ಫ್ಯೂಯಲ್ಲು ಹೋಗ್ಬೇಕಲ್ವರ. ಫ್ಯೂಯಲ್ ಇಲ್ಲ ಅಂದರೆ ಇಂಜಿನ್ ಓಡಲ್ಲ. ಪೆಟ್ರೋಲ್ ಖಾಲಿ ಆದರೆ ಗಾಡಿಯಲ್ಲಿ ನಿಂತು ಹೋಗುತ್ತೆ. ಸೊ ಹೃದಯಕ್ಕೂ ಹಾಗೆ ಕಂಟಿನ್ಯೂಸ್ ಫ್ಯೂಯಲ್ ಹೋಗಬೇಕು. ಫ್ಯೂಯಲ್ ಅಂದರೆ ರಕ್ತ. ಸೊ ಆ ರಕ್ತ ಸಂಚಲನೆ ಆಗೋ ಒಂದು ಪೈಪ್ ಬರ್ತದೆ. ಸೊ ಹೇಗೆ ಗಾಡಿನಲ್ಲಿ ಫ್ಯೂಯಲ್ ಟ್ಯಾಂಕ್ ಇರುತ್ತೆ, ಫ್ಯೂಯಲ್ ಟ್ಯಾಂಕ್ ಅಂದರೆ ನಾವು ಪೆಟ್ರೋಲ್ ಹಾಕ್ಸೋ ಟ್ಯಾಂಕು, ಇಂಜಿನ್ನು ಬೇರೆ. ಆ ಟ್ಯಾಂಕಿಂದ ಇಂಜಿನ್ಗೆ ಒಂದು ಕನೆಕ್ಟಿಂಗ್ ಟ್ಯೂಬ್ ಇರುತ್ತೆ, ನೋಡಿದ್ದೀರಾ, ಸಣ್ಣ ರಬ್ಬರ್ ಟ್ಯೂಬು. ನಮ್ಮ ಹೃದಯಕ್ಕೂ ಕೂಡ ಆ ರಬ್ಬರ್ ಟ್ಯೂಬ್ದೇ ಕನೆಕ್ಷನ್ನು. ಆ ರಬ್ಬರ್ ಟ್ಯೂಬಲ್ಲಿ ಏನಾದರೂ ಬ್ಲಾಕೇಜ್ ಆದ್ರೇ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಆ ರಬ್ಬರ್ ಟ್ಯೂಬೇ ಭಾಳ ಮುಖ್ಯ. ಬರೀ 3 ಮಿಲಿಮೀಟ್ರು, 2.5 ಮಿಲಿಮೀಟ್ರು, 3.5 ಮಿಲಿಮೀಟ್ರ್ ಇರುತ್ತೆ ಅಷ್ಟೇ. ಅದು ರಕ್ತನಾಳ ಜಾಸ್ತಿ ಇರಲ್ಲ, ಇಷ್ಟೇ ದಪ್ಪ. ಅದರ ಮೇಲೆ ಇಡೀ ನಮ್ಮ ಜೀವ ನಿಂತಿರ್ತದೆ. ಅದರಲ್ಲಿ ಬ್ಲಾಕೇಜ್ ಆದರೆ ನಾವು ಅದನ್ನ ಕ್ಲಿಯರ್ ಮಾಡಲಿಲ್ಲ ಅಂದರೆ ಸಮಸ್ಯೆ, ಇಂಜಿನ್ ಫೇಲ್ಯೂರ್ ಆಗ್ಬಿಡುತ್ತೆ. ಸೊ ಇಷ್ಟು ಥರದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು. ಹೃದಯಾಘಾತ ಒಂದೇನ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಲ್ಲ. ಸೊ ಅದರಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ. ಏನು? ಮೊದಲನೇದಾಗಿ ಕವಾಟಗಳ ಸಮಸ್ಯೆ. ಹೃದಯದಲ್ಲಿ ಕವಾಟಗಳಿರ್ತದೆ, ವ್ಯಾಲ್ವ್. ಈ ನಲ್ಲಿನಲ್ಲಿ ಹೇಗೆ ವ್ಯಾಲ್ವ್ಸ್ ಇರುತ್ತೋ, ನಲ್ಲಿ ತಿರುವುದ್ರೆ ನೀರು ಬರಬೇಕು, ಕ್ಲೋಸ್ ಮಾಡಿದ್ರೆ ನೀರು ನಿಲ್ಲಬೇಕು. ಕೆಲವು ಟೈಮ್ ನಲ್ಲಿ ಕ್ಲೋಸ್ ಮಾಡಿದ್ರೂ ನೀರು ಲೀಕ್ ಆಗ್ತಿರುತ್ತೆ ನೋಡಿ, ಅಲ್ಲೂರ. ಅಥವಾ ಫುಲ್ ಓಪನ್ ಮಾಡಿದ್ರು ಫುಲ್ ಫೋರ್ಸಲ್ಲಿ ನೀರು ಬರ್ತಾ ಇರಲ್ಲ. ಅದು ಸಮಸ್ಯೆಗಳು. ಅವಾಗ ಏನು ಮಾಡಬೇಕು, ನಾವು ನಲ್ಲಿ ರಿಪೇರಿ ಮಾಡಬೇಕು, ಇಲ್ಲ ನಲ್ಲಿ ಬದಲಾವಣೆ ಮಾಡಬೇಕು. ಅದು ವ್ಯಾಲ್ವ್ ಪ್ರಾಬ್ಲಮ್ ಅಂತ ಕರಿತೀವಿ. ಎರಡನೇದು ವೀಕ್ ಹಾರ್ಟು. ಈಗ ಇಂಜಿನ್ ಕೆಪಾಸಿಟಿ ಇರುತ್ತೆ ಅಲ್ವರ ಹಾರ್ಟಿಂದು. ಒಂದು ಯಾವುದೋ ಒಂದು ಬೈಕ್ ಇಂಜಿನ್ನು 100 cc 150 cc ಅಂತೆಲ್ಲ ಮಾತಾಡ್ತೀವಲ್ವರ. ಹಾರ್ಟ್ಗೂ ಹಾಗೆ ಒಂದು ಕೆಪಾಸಿಟಿ ಇರುತ್ತೆ, 60 cc ಹಾರ್ಟ್ದು ಕೆಪಾಸಿಟಿ. ಅದು ಪಂಪ್ ಫೇಲ್ಯೂರ್ ಯಾವಾಗ ಅಂತೀವಿ, ಆ 60 cc ಕಮ್ಮಿ ಆಗ್ತಾ ಹೋದಾಗ, ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ನಾವು ಅದನ್ನು ಪಂಪ್ ಫೇಲ್ಯೂರ್ ಅಥವಾ ವೀಕ್ ಹಾರ್ಟ್ ಅಂತ ಕರಿತೀವಿ. ಮೂರನೇ ಕಾಯಿಲೆ ಬಂದು
ರಕ್ತದಲ್ಲಿ ಹೃದಯದಲ್ಲಿ ಎಲೆಕ್ಟ್ರಿಸಿಟಿ ಇರ್ತದೆ, ಸಣ್ಣ ಸಣ್ಣ ನರಗಳಿರುತ್ತೆ. ಆ ನರಗಳಲ್ಲಿ ಕರೆಂಟ್ ಪಾಸ್ ಆಗ್ತಿರುತ್ತೆ. ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಾದರೆ ಹಾರ್ಟ್ ಬೀಟ್ ವ್ಯತ್ಯಾಸಗಳು, ಹಾರ್ಟ್ ಬೀಟ್ ಲೋ ಆಯಿತು ಇಲ್ವಾ ಜಾಸ್ತಿ ಆಯಿತು, ಅದಕ್ಕೆ ಅರಿದ್ಮಿಯಾಸ್ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ. ಸೊ 4ನೇದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಹುಟ್ಟಿನಿಂದ ಇರ್ತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸು, ಫ್ಯಾಕ್ಟ್ರಿನಲ್ಲಿ ಸರಿಯಾಗಿ ಪ್ರೊಡ್ಯೂಸ್ ಆಗಿರೋದಿಲ್ಲ, ಎಲ್ಲೋ ಒಂದು ಹೋಲ್ ಉಳ್ಕೊಂಡ್ಬಿಟ್ಟಿರುತ್ತೆ, ಅಥವಾ ಬೇರೆ ಎಲ್ಲಾದರೂ ಪಂಪಲ್ಲಿ ಒಂಚೂರು ವ್ಯತ್ಯಾಸ ಆಗಿರುತ್ತೆ, ಕವಾಟಗಳು ಸರಿಯಾಗಿ ಡೆವಲಪ್ ಆಗಿಲ್ಲ, ಇದನ್ನ ನಾವು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. 5ನೇದು ಹೃದಯಾಘಾತ. ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡ್ರೆ ಅದನ್ನ ನಾವು ಹೃದಯಾಘಾತ ಅಂತ ಕರಿತೀವಿ. ಆಯ್ತಾ? ಹೃದಯಾಘಾತ ಅಂದರೆ ಏನು? ಹೃದಯಾಘಾತ ಅಂದರೆ ರಕ್ತನಾಳಗಳು ಏನು ನಾನು ಮಾತಾಡಿದೆ, ಪೆಟ್ರೋಲ್ ಟ್ಯಾಂಕಿಂದ ಹಿಡಿದು ಇಂಜಿನ್ಗೆ ಒಂದು ಪೈಪ್ ಬರ್ತದೆ, ಅದನ್ನ ಕರೋನರೀಸ್ ಅಂತ ಕರಿತೀವಿ ನಾವು. ಅದರ ಒಳಗಡೆ ವಯೋಸಹಜವಾಗಿ ಬಹಳಷ್ಟು ಜನಕ್ಕೆ, ಪ್ರತಿಯೊಬ್ಬರಲ್ಲೂ ಕೂಡ ಕೊಲೆಸ್ಟ್ರಾಲ್ ಕಟ್ಕೊಳ್ತಾ ಹೋಗುತ್ತೆ, ಸಹಜ ಅದು. ಈಗ ಹೆಂಗೆ ಪೈಪ್ಗಳಲ್ಲಿ ರಸ್ಟ್ ಹಿಡಿಯುತ್ತಲ್ಲ, ಅದೇ ರೀತಿ ರಕ್ತನಾಳಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೊಲೆಸ್ಟ್ರಾಲ್ ಕಟ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ನಾನು ಭಾಳ ಒಳ್ಳೆಯವನು, ನಾನು ದಿನ ಪೂಜೆ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ನನಗೆ ಕಟ್ಕೊಳಲ್ಲ. ಪ್ರತಿಯೊಬ್ಬರಲ್ಲೂ ಕಟ್ಕೊಳ್ಳುತ್ತೆ. ನಮ್ಮಲ್ಲೂ ಕಟ್ಕೊಂಡಿರುತ್ತೆ, ನಿಮ್ಮಲ್ಲೂ ಕಟ್ಕೊಂಡಿರುತ್ತೆ, ಮತ್ತೊಬ್ಬರಲ್ಲೂ ಕಟ್ಕೊಂಡಿರುತ್ತೆ, ಮಗದೊಬ್ಬರಲ್ಲೂ ಕಟ್ಕೊಂಡಿರುತ್ತೆ. ಆದರೆ ಕೆಲವರಲ್ಲಿ ಜಾಸ್ತಿ ಕಟ್ಕೊಳ್ಳುತ್ತೆ, ಕೆಲವರಲ್ಲಿ ಕಮ್ಮಿ ಕಟ್ಕೊಳ್ಳುತ್ತೆ. ಯಾರ್ಯಾರಲ್ಲಿ ಜಾಸ್ತಿ ಕಟ್ಕೊಳ್ಳುತ್ತೆ, ಕೆಲವು ಜನರ ಬಗ್ಗೆ ನಾನು ಮಾತಾಡ್ತೀನಿ. ಕೆಲವರಲ್ಲಿ ತುಂಬ ಕಮ್ಮಿ ಕಟ್ಕೊಳ್ಳುತ್ತೆ. ಸೊ ಆ ಕಟ್ಕೊಂಡು ಏನಾಗುತ್ತೆ, ಯಾವತ್ತೋ ಒಂದು ದಿನ ಒಂದು ಲಿಮಿಟ್ ಮೀರಿ ಹೋದಾಗ ಅದು ಕಂಪ್ಲೀಟು ಒಡ್ಕೊಳ್ಳುತ್ತೆ, ಅಲ್ಲಿ ಕಂಪ್ಲೀಟ್ ರಕ್ತನಾಳ ಬ್ಲಾಕ್ ಆಗುತ್ತೆ. ಹಠಾತ್ತನೆ ರಕ್ತನಾಳ ಬಂದಾದಾಗ ಆಗ್ತಕ್ಕಂತಹ ಸಮಸ್ಯೆನೇ ಹೃದಯಾಘಾತ. ಸೊ ಹೃದಯಾಘಾತ ಇದ್ದಾಗ ನಾವು ಅದನ್ನ ಎಮರ್ಜೆನ್ಸಿಯಾಗಿ ಚಿಕಿತ್ಸೆ ಕೊಡಬೇಕಾ? ಹೌದು. ಯಾಕೆ, ಏನಾಗುತ್ತೆ ಕೊಡಲಿಲ್ಲ ಅಂತಂತಂದರೆ ಹಾರ್ಟು ವೀಕ್ ಆಗ್ತಾ ಹೋಗುತ್ತೆ, ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ. ನೀವು ಬಹಳಷ್ಟು ಕಡೆ ಕೇಳಿರ್ತೀರಿ, ತುಂಬ ಚೆನ್ನಾಗಿದ್ದ, ನೆನ್ನೆಯಿಂದ ಮಾತಾಡ್ಸ್ಕೊಂಡು ಬಂದೆ, ನೆನ್ನೆ ಬೆಳಗ್ಗೆ ಮಾತಾಡ್ಸ್ಕೊಂಡು ಬಂದ್ವಿ, ಬಹಳ ಚೆನ್ನಾಗಿದ್ದರು, ಆದರೆ ಇವತ್ತಾಲೆ ಇಲ್ಲವೇ ಇಲ್ಲ ಅನ್ನೋ ಥರ ಬಹಳಷ್ಟು ಜನಕ್ಕೆ ನಾವು ಕೇಳಿರ್ತೀವಿ. ಅಲ್ಲೂರ, ಎಲ್ಲರೂ ಕೇಳಿದ್ದೀರಾ ಅಲ್ಲೂರಾ? ಅದು ಅವತ್ತಿನ ಸಮಸ್ಯೆನ ಅಲ್ಲ, ಭಾಳ ದಿನದಿಂದ ಇರುತ್ತೆ, ಅವತ್ತು ಗೊತ್ತಾಗಿರುತ್ತೆ, ಸಡನ್ ಸಮಸ್ಯೆಗಳಾಗಿರುತ್ತೆ. ಸೊ ಅದು ಸಡನ್ನಾಗಿ ಯಾಕಾಗುತ್ತೆ ಅಂತಂದರೆ ಕಾರ್ಡಿಯಾಕ್ ಅರೆಸ್ಟ್, ಸಡನ್ನಾಗಿ ಇಂಜಿನ್ ಫೇಲ್ಯೂರ್ ಆಗಿಬಿಡುತ್ತೆ. ಹಾಗಾಗಿ ನಾವು ಆ ಚಿಕಿತ್ಸೆ ಏನು ಕಾಯಿಲೆ ಗೊತ್ತಾದ ಕೂಡಲೇ ನಾವು ಚಿಕಿತ್ಸೆ ಕೊಡಿಸಿದ್ರೆ ಕಂಪ್ಲೀಟಾಗಿ ನಾರ್ಮಲ್ಲಾಗಿ ಮಾಡ್ಬೋದು ಒಬ್ಬ ಮನುಷ್ಯನ. ಸೊ ಹಾಗಾಗಿ ಹೃದಯಾಘಾತ ಆದ ಮೊದಲನೇ 1 ಗಂಟೆನ ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ, ಬಂಗಾರದ ಗಂಟೆ. ಆ ಸಮಯದಲ್ಲಿ ನಾವು ಇಮ್ಮಿಡಿಯೇಟಾಗಿ ಚಿಕಿತ್ಸೆ ಕೊಟ್ಟರೆ ಕಂಪ್ಲೀಟ್ ನಾರ್ಮಲ್ ಆಗ್ತಾರೆ. ಅದಾದಮೇಲೆ ಪ್ರತಿ ನಿಮಿಷಕ್ಕೂ ಕೂಡ ಹಾರ್ಟು ವೀಕ್ ಆಗ್ತಾ ಬರುತ್ತೆ. ಗಿಡ ಇದ್ದ ಹಾಗೆ, ಗಿಡ ಶುರುನಲ್ಲಿ ನೀರು ಹಾಕಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಬತ್ತುತ್ತೆ ಫಸ್ಟು ಅಲ್ಲೂರಾ, ಆಮೇಲೆ ಒಣಗುತ್ತೆ. ಒಣಗೋದಕ್ಕಿಂತ ಮುಂಚೆ ನಾವು ನೀರು ಹಾಕಿದ್ರೆ ಚಿಗುರುತ್ತೆ ಅದು, ಒಣಗೋದ್ಮೇಲೆ ನೀರು ಹಾಕಿದ್ರೆ ಚಿಗುರುತ್ತಾ? ಅದಕ್ಕೋಸ್ಕರ ಸಮಯಕ್ಕೆ ಸರಿಯಾದ ಚಿಕಿತ್ಸೆನೇ ಮುಖ್ಯ. ಆ ಒಂದು ಫೆಸಿಲಿಟಿನ ನಮ್ಮ ಆಸ್ಪತ್ರೆಯಲ್ಲಿ ನಾವು 6.5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೇಷಂಟ್ ರೋಗಿ ಬಂದ ಮೊದಲನೇ 10 ರಿಂದ 15 ನಿಮಿಷದಲ್ಲಿ ನಾವು ಪೇಷಂಟ್ಗೆ ಚಿಕಿತ್ಸೆನ ಶುರು ಮಾಡಿ ಆಂಜಿಯೋಗ್ರಾಮ್ ಮಾಡಿಬಿಡ್ತೀವಿ. ಹಣ ಕೂಡ ಕೇಳೋದಿಲ್ಲ, ಅವ್ರು ಬರೀ ಒಪ್ಪಿಗೆ ತೊಗೊಂಡು ಚಿಕಿತ್ಸೆ ಶುರು ಮಾಡ್ತೀವಿ. ಎಷ್ಟೋ ಕಡೆ ಹಣ ಕಟ್ಟದಲ್ಲೇ ಮುಂದುವರಿಯೋದಿಲ್ಲ ಚಿಕಿತ್ಸೆ ಬಗ್ಗೆ. ಬಟ್ ಈ ಕಾಯಿಲೆ ಒಳಗೆ ಯಾರು ಇಟ್ಕೊಂಡು ಓಡಾಡ್ತಾರೆ ಜೋಬ್ನಲ್ಲಿ ದುಡ್ಡನ್ನ? ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಚಿಕಿತ್ಸೆ ಆಗೋದಿಲ್ಲ. ಆ ಒಂದು ವ್ಯವಸ್ಥೆನ ನಮ್ಮ ಆಸ್ಪತ್ರೆಯಲ್ಲಿ ಯಾಕೆ ತಂದ್ವಿ ಅಂತಂತಂದರೆ ಸಮಯ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಒಪ್ಪಿಗೆ ತೊಗೊಳ್ತೀವಿ, ಚಿಕಿತ್ಸೆನ ಮುಂದುವರಿಸ್ಬಿಡ್ತೀವಿ. ಸೊ ಒಂದ್ಸಲ ಚಿಕಿತ್ಸೆ ಯಾಕೆ ಚೆನ್ನಾಗಾದು ಅಂದರೆ ಹಣಕಾಸಿನ ಆಮೇಲೆ ಬರ್ತದೆ, ಅದು ಸೆಕೆಂಡ್ರಿ ಅಲ್ಲೂರಾ. ಸೊ ಆ ಒಂದು ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಅದಕ್ಕೆ ಹೃದಯಾಘಾತ ಅನ್ನೋದು ಭಾಳ ಎಮರ್ಜೆನ್ಸಿ ಸಮಸ್ಯೆ. ರಾತ್ರಿ ಅನ್ನೋದು ನೋಡಲ್ಲ, ಹಗಲು ಅನ್ನೋದು ನೋಡಲ್ಲ, ಹಬ್ಬ ನೋಡಲ್ಲ, ಹರಿದಿನ ನೋಡಲ್ಲ. ಪ್ರತಿದಿನ ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 7 ವರ್ಷದಿಂದ ನಾವು ಚಿಕಿತ್ಸೆ ಮಾಡ್ತಾ ಬರ್ತಿದ್ದೀವಿ. ಇಲ್ಲ ನಾನು ಇರ್ತೀನಿ, ಅಥವಾ ನಮ್ಮ ಟೀಮಲ್ಲಿ ಇನ್ನೊಬ್ರು ಇರ್ತಾರೆ, ಅಥವಾ ಮತ್ತೊಬ್ರು ಇರ್ತಾರೆ, ಯಾರಾದರೂ ಒಬ್ಬರು ನಾವು ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ತುದಿಗಾಲಲ್ಲಿ ಇದ್ದೇ ಇರ್ತೀವಿ. ಆ ಥರದಾದಂತಹ ಕಾಯಿಲೆ ಇದು. ಆಯ್ತಾ? ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ಇರಲೇಬೇಕಾಗತ್ತೆ. ನೋಡಿ, ರಕ್ತನಾಳನ ನಾವು ಕಟ್ ಮಾಡಿ ನೋಡಿದಾಗ ಈ ರೀತಿ ಕಾಣ್ತಾ ಇರುತ್ತೆ. ಹುಟ್ಟಿದಾಗ ಹಿಂಗಿರುತ್ತೆ ರಕ್ತನಾಳ. ಅದಾದ ಮೇಲೆ ಮೊದಲನೇ 10 ವರ್ಷದಲ್ಲೇ, ಹುಟ್ಟಿದ ಮಗು ಮೊದಲ 10 ವರ್ಷದಲ್ಲೇ ಕೊಲೆಸ್ಟ್ರಾಲ್ ಕಟ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫೌಂಡೇಶನ್ ಆಗಿದೆ. ಅದಾದ ನಂತರ ಪ್ರತಿ 10 ವರ್ಷದಲ್ಲೂ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದು ಹೆಚ್ಚಿಗೆ ಆಗಿ ಈ ಒಂದು ಸ್ಟೇಜ್ಗೆ ಬರುತ್ತೆ. ಈ ಕೊಲೆಸ್ಟ್ರಾಲ್ ಒಂದು ಮಟ್ಟಕ್ಕೆ ಮೀರಿದಾಗ ಇಲ್ಲಿ ನೋಡಿ ಗಾಯ ಆಗಿದೆ, ಇಲ್ಲಿ ಓಪನ್ ಅಪ್ ಆಗಿದೆ, ಕಂಪ್ಲೀಟ್ ಕಟ್ಕೊಂಡಿದೆ. ಈ ಸ್ಟೇಜಿಗೆ ಬಂದರೆ ಅದನ್ನು ನಾವು ಹೃದಯಾಘಾತ ಅಂತ ಕರಿತೀವಿ. ಆ ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಕಂಡುಹಿಡಿದು ಚಿಕಿತ್ಸೆ ಕೊಟ್ಟರೆ ಹೃದಯಾಘಾತ ಆಗಲ್ಲ, ಮುಂಚೆನೇ ನಾವು ರಿಪೇರಿ ಮಾಡಿದ ಹಾಗೆ. ಅದಕ್ಕೋಸ್ಕರನೇ ರೆಗ್ಯುಲರ್ ಪರೀಕ್ಷೆಗಳಿರುತ್ತೆ, TMTಗಳಿರುತ್ತೆ, ಈ ಥರದ್ದೆಲ್ಲ ಮಾಡಿ ಮುಂದುವರಿಬೇಕಾಗುತ್ತೆ. ಸೊ ಹೃದಯಾಘಾತ ಆದಾಗ ಪ್ರತಿಯೊಬ್ಬರಿಗೂ ಎದೆ ನೋವು ಬಂದಿದೆಯಾ? 90% ಜನರಲ್ಲಿ ಎದೆ ನೋವು ಬರ್ತದೆ. ಇನ್ನೊಂದು 10 ರಿಂದ 15% ಜನರಲ್ಲಿ ಎದೆ ನೋವೇ ಕಾಣಿಸೋದಿಲ್ಲ. ಬಹಳಷ್ಟು ಜನಕ್ಕೆ ಇದರಲ್ಲಿ ಎದೆ ನೋವು ಬಂದಿಲ್ಲ, ಸುಮ್ಮನೆ ಏನೋ ECG ಮಾಡಿದರೆ ಹೃದಯಾಘಾತ ಅಂತ ಗೊತ್ತಿದೆ. ಬಹಳ ಜನಕ್ಕೆ ಉಬ್ಸ ಬಂದಿದೆ, ಬಹಳ ಜನಕ್ಕೆ ಬರೀ ಬೆವರಷ್ಟೇ.
ಕೆಲವರು ಬರೀ ವಾಂತಿ ಆಗ್ತಾ ಇದೆ ಅಂತ ಹೋಗಿ ಇ ಸಿ ಜಿ ಮಾಡಿದ್ದಾರೆ, ಕೆಲವರು ಬರೀ ಸುಸ್ತಾಗ್ತಿದೆ ಅಂತ ಹೋಗಿ ಇ ಸಿ ಜಿ ಮಾಡಿದ್ದಾರೆ, ಅದರಲ್ಲೇನೋ ವ್ಯತ್ಯಾಸ ಇದೆ ಅಂತ ನಮ್ಮಲ್ಲಿ ಬಂದಿದ್ದಾರೆ. ಈ ರೀತಿ ಭಾಳ ಜನಕ್ಕಾಗಿದೆ. ಬಟ್ 90% ಜನರಲ್ಲಿ ಎದೆ ನೋವು ಬರುತ್ತೆ. ಯಾವ್ಯಾವ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಕೆಂಪು ಎಲ್ಲೆಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೆಲ್ಲ ಎದೆ ನೋವು ಬರ್ಬೋದು. ಎದೆ ಮಧ್ಯ ಭಾಗ ಇರಬಹುದು, ಭುಜ ಇರಬಹುದು, ತೋಳು ಭಾಗ ಇರಬಹುದು, ಬೆನ್ನಿರಬಹುದು. ಈ ಭಾಗದಲ್ಲೆಲ್ಲ ಎದೆ ನೋವು ಕಾಣಿಸ್ಕೋಬಹುದು. ಎದೆ ನೋವೇ ಅಂತ ಇಲ್ಲ, ಬಹಳಷ್ಟು ಸಲ ನೋವು ಇರೋದಿಲ್ಲ, ಬರೀ ಉರಿ ಇರುತ್ತೆ. ಎಷ್ಟು ಸಲ ನಮ್ಮ ಹತ್ರ ಬಂದಿರೋ ಪೇಷಂಟ್ಸ್ ನೀವು ಭಾಳ ಜನ ನೆನ್ಪು ಮಾಡ್ಕೋತೀರಿ, ಗ್ಯಾಸ್ಟ್ರಿಕ್ ಅಂತ ಬಂದಿರ್ತಾರೆ. ಏನಾಗಿತ್ತು ನಿಮಗೆ ಅಂದರೆ ಎದೆ ನೋವಾಗಿದೆ ಅಥವಾ ಬೇರೆ ಮತ್ತೊಂದು ಹೇಳಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಅಂದ್ಕೊಂಡು ಮಾತ್ರೆ ತೊಗೊಂಡಿರ್ತಾರೆ, ನಿಂಬೆ ಹುಳಿಯೇನೋ ಕುಡಿದಿರ್ತಾರೆ, ಮತ್ತೇನೋ ಒಂದು ಮಾಡಿರ್ತಾರೆ, ಬಿಸಿ ನೀರು ಕುಡಿದಿರ್ತಾರೆ, ಕಮ್ಮಿ ಆಗಿರಲ್ಲ. ಅವ್ರ ಅದೃಷ್ಟ ಚೆನ್ನಾಗಿದ್ರೆ ಮತ್ತೊಂದು ದಿನ ಸಮಯ ಕೊಡುತ್ತೆ, ಭಾಳ ಜನಕ್ಕೆ ಸಮಯ ಕೊಡೋದಿಲ್ಲ. ಆ ಸಮಯದಲ್ಲಿ ಚಿಕಿತ್ಸೆ ತೊಗೊಂಡು ಚೆನ್ನಾಗಿರೋರೆಲ್ಲ ಚೆನ್ನಾಗಿದ್ದೀರಿ. ಯಾರು ಅದು ಗ್ಯಾಸ್ಟ್ರಿಕ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ಗೊತ್ತಾದರೂ ಸಹಿತ ಬಿಡು ಡಾಕ್ಟ್ರಿಗೆ ಕೆಲಸ ಇಲ್ಲ, ಸುಮ್ಮನೆ ಕತೆ ಹೇಳ್ತಾರೆ, ದುಡ್ಡು ಮಾಡೋ ಡಾಕ್ಟರ್ಗಳು ಇವರೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಬಿಟ್ಟವ್ರೆ, ಇವ್ರ ಮಾತೇನು ನಾನು ಕೇಳೋದು ಅಂತಿಂದಿರೋರೆಲ್ಲ ಇವತ್ತು ಫೋಟೋದಲ್ಲಿದ್ದಾರೆ. ತಮಾಷೆ ಹೇಳ್ತಾ ಇಲ್ಲ ನಾನು. ಅದನ್ನು ದಾಟಿ ಬಹಳ ಜನ ಉಳಿದಿದ್ರೂ ಸಹಿತ ಇವತ್ತು ನರಳ್ತಾ ಇದ್ದಾರೆ. ಹಾರ್ಟ್ ವೀಕ್ ಆಗಿದೆ, ಅಗಲಗಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಉಪ್ಸ ಬರುತ್ತೆ, ಸುಸ್ತಾಗುತ್ತೆ, ಕೆಲಸಗಳು ಮಾಡ್ತಾ ಇಲ್ಲ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಸೊ ಇದು ಗೊತ್ತಾದ ತಕ್ಷಣ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆಯ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ತಗೋಬೇಕು. ಚಿಕಿತ್ಸೆ ಏನು, ನಾವು ಬಂದ ಕೂಡಲೇ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದಷ್ಟು ಮಾತ್ರೆಗಳು ಕೊಟ್ಟಿದ್ದೀವಿ, ಒಂದು 10-15 ಮಾತ್ರೆಗಳು ಅಲ್ಲೂರಾ. ಬಂದ ಕೂಡಲೇ ಎಮರ್ಜೆನ್ಸಿನಲ್ಲಿ ಒಂದಷ್ಟು ಮಾತ್ರೆ ನುಂಗಿಸ್ತೀವಿ, ಅವೆಲ್ಲ ರಕ್ತ ತೆಳುವಾಗೋ ಮಾತ್ರೆಗಳಿರುತ್ತೆ, ಕೊಲೆಸ್ಟ್ರಾಲ್ ಮಾತ್ರೆಗಳಿರುತ್ತೆ, ಇಂಜೆಕ್ಷನ್ ಕೊಡಿಸಿರ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಒಂದು ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಏನಿದೆ ಆ್ಯಂಜಿಯೋಗ್ರಾಮು? ಬಹಳಷ್ಟು ಜನ ಇಲ್ಲಿ ಮಾಡಿಸಿದ್ದೀರಾ ಅಲ್ಲೂರ, ಆ್ಯಂಜಿಯೋಗ್ರಾಮ್ ಮಾಡಿಸಿದ್ದೀರಿ, ಬ್ಲಾಕ್ ಇದೆ ಅಂತ ಗೊತ್ತಾಗಿದೆ, ಸ್ಟೆಂಟ್ ಹಾಕ್ಸ್ಕೊಂಡಿದ್ದೀರಿ ಅಲ್ಲೂರ. ಆ್ಯಂಜಿಯೋಗ್ರಾಮ್ ಅಂದರೆ ಏನು? ಭಾಳ ಜನ ಕೈಯಿಂದ ಮಾಡಿದ್ದೀವಿ ನಾವು, ಯಾರೋ ಒಬ್ಬೊಬ್ಬರಲ್ಲಿ ಮಾತ್ರ ತೊಡೆ ಭಾಗದಲ್ಲಿ ಮಾಡಿದ್ದೇವೆ. ಆ್ಯಂಜಿಯೋಗ್ರಾಮ್ ಅಂದರೆ ಹೃದಯದ ರಕ್ತನಾಳಗಳ ಪರೀಕ್ಷೆ. ಬ್ಲಾಕ್ ಆಗಿದೆಯಾ ಇಲ್ವಾ ಅಂತ ನಮಗೆ ಇ ಸಿ ಜಿನಲ್ಲಿ ಗೊತ್ತಾಗುತ್ತೆ. ಆದರೆ ಎಲ್ಲಿ ಬ್ಲಾಕ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಆಗಿದೆ, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದು ನಮಗೆ ಬರೀ ಇ ಸಿ ಜಿ ಎಕೋನಲ್ಲಿ ಗೊತ್ತಾಗೋದಿಲ್ಲ. ಆ್ಯಂಜಿಯೋಗ್ರಾಮ್ ಅಂತ ಮಾಡಬೇಕು. ಆ್ಯಂಜಿಯೋಗ್ರಾಮ್ ಅಂದರೆ ಕೈಯ ಭಾಗದ ರಕ್ತನಾಳದಲ್ಲಿ ನಾವು ಹೃದಯದ ಒಳಗಡೆ ಹೋಗ್ತೀವಿ, ಒಳಗಡೆ ಏನಾದರೂ ಬ್ಲಾಕೇಜ್ ಆಗಿದೆ ಅಂತ ಚೆಕ್ ಮಾಡಿ ಆ ಬ್ಲಾಕ್ನ ಕ್ಲಿಯರ್ ಮಾಡ್ತೀವಿ. ಅದ್ರದ್ದು ಒಂದು ಅನಿಮೇಷನ್ ವಿಡಿಯೋ ಇದೆ, ನಾವು ಮಾಡಿರ್ತೀವಿ, ಅದನ್ನ ನಿಮಗೆ ತೋರಿಸ್ತೀನಿ ನಾನು. ಅದನ್ನೆಲ್ಲ ಸ್ವಲ್ಪ ಗಮನ ಇಟ್ಟು ನೋಡಿ ಅದರಲ್ಲೇನಾದರೂ ನಿಮಗೆ ಸಂಶಯಗಳಿದ್ರೆ ಹೇಳಿ. ಪ್ಲೇ, ನಾನು ಪಾಸ್ ಅಂದಾಗ ಪಾಸ್ ಮಾಡಿ. ಪ್ಲೇ, ಪಾಸ್. ನೋಡಿ ನಮ್ಮ ಎದೆ ಭಾಗ ಇದು. ಎದೆ ಭಾಗದ ಒಳಗಡೆ ನಮ್ಮ ಹೃದಯ ಇರುತ್ತೆ. ಎಲ್ಲರಿಗೂ ಕಾಣ್ತಾ ಇದೆಯಾ ಹೃದಯ? ಇದು ಹಾರ್ಟ್ ಬೀಟ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ರಕ್ತನಾಳಗಳು ಸಣ್ಣದು ಇಲ್ಲಿ ಹರಿತಾ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಸಣ್ಣ ರಕ್ತನಾಳ ಕಾಣ್ತಾ ಇದೆಯಾ? ಒಂದು ಸಣ್ಣ ರಕ್ತನಾಳ ಇಲ್ಲಿ ಈ ಭಾಗದಲ್ಲಿ. ಓಕೆ, ಅದರಲ್ಲಿ ಬ್ಲಾಕೇಜ್ ಆದರೆ ನಾವು ಅದನ್ನ ಹೃದಯಾಘಾತ ಅಂತ ಕರಿತೀವಿ. ನೋಡಿ ಇಷ್ಟೇ, ಇದು ಎಷ್ಟಿದೆ ನೋಡಿ, ಬರೀ 2-3 ಮಿಲಿಮೀಟ್ರ್ ಅಷ್ಟೇ, ಸಣ್ಣ ದಬ್ಳದಷ್ಟು ಇರುತ್ತೆ, ಅಷ್ಟು ಅದು ಜಾಸ್ತಿ ಇರೋದಿಲ್ಲ. ಅಷ್ಟೇ ಸಾಕು ನಮ್ಮ ಜೀವ ತೆಗಿಲಿಕ್ಕೆ, ಇನ್ನೇನೂ ಬೇಕಾಗಿಲ್ಲ. ಸೊ ಅದರ ಒಳಗಡೆ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ. ಪ್ಲೇ ನೋಡಿ, ರಕ್ತನಾಳದ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಆ ರಕ್ತನಾಳದ ಒಳಗಡೆ ಹೋಗ್ತಾ ಇದ್ದೀವಿ ವಿಡಿಯೋದಲ್ಲಿ. ನೋಡಿ ಆ ರೀತಿ ರಕ್ತ ಹರಿತಾ ಇರುತ್ತೆ ಅಲ್ಲೂರಾ, ಕಾಣ್ತಾ ಇದೆಯಾ ರಕ್ತ ಹರಿತಿರೋದು? ಪಾಸ್. ಸೊ ಆ ರಕ್ತ ಇಲ್ಲಿ ಹರಿತಾ ಇದೆ. ಇಲ್ಲಿ ನೋಡಿ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆ, ಕಾಣ್ತಾ ಇದೆಯಾ ಕೊಲೆಸ್ಟ್ರಾಲ್ ಕಟ್ಕೊಂಡಿರೋದು ಎಲ್ರಿಗೂ? ಈ ಕೊಲೆಸ್ಟ್ರಾಲೇ ಸಮಸ್ಯೆ. ಈ ಕೊಲೆಸ್ಟ್ರಾಲು ಸಹಜವಾಗಿ ಎಲ್ಲಿ ಬೇಕಾದರೂ ಕಟ್ಕೋಬೋದು, ಕಾಲಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಲಿಮಿಟ್ ಮೀರಿದಾಗ ಏನಾಗುತ್ತೆ, ಅದು 80%, 90% ಆಗಿ 100% ಆಗುತ್ತೆ. ಅದು ಯಾವಾಗ 100% ಆಗುತ್ತೋ ಅದನ್ನೇ ನಾವು ಹೃದಯಾಘಾತ ಅಂತ ಕರೆಯೋದು. ಆಯ್ತಾ? ಸೊ ಅದು ಹೇಗೆ ಗೊತ್ತಾಗುತ್ತೆ? ಕೆಲವು ಸೂಚನೆಗಳು ಕೊಟ್ಟಿರುತ್ತೆ, ಆದರೆ ಬಹಳಷ್ಟು ಜನ ಏನು ಅಂದ್ಕೊಳ್ತಾರೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಥವಾ ನನಗೆ ಏಜ್ ಆಗಿದೆ ಅದಕ್ಕೆ ನನಗೆ ಸುಸ್ತಾಗ್ತಾ ಇದೆ, ಈ ರೀತಿ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗ್ತದೆ. ಪ್ಲೇ. ಸೊ ಇಲ್ಲಿ ರಕ್ತ ಹರಿತಾ ಇದೆ, ಕಾಣ್ತಾ ಇದೆಯಾ? ಆ ರಕ್ತ ಹರಿಯೋದನ್ನು ನಾವು ಕಂಡುಹಿಡಿಯೋದಕ್ಕೆ ಆ್ಯಂಜಿಯೋಗ್ರಾಮ್ ಅಂತ ಕರಿತೀವಿ. ಸೊ ಆ್ಯಂಜಿಯೋಗ್ರಾಮ್ ಅಂತಂತಂದರೆ ನಾವು ಕೈಯ ಒಂದು ರಕ್ತನಾಳದ ಮುಖಾಂತರ ಸಣ್ಣ ಟ್ಯೂಬ್ನ ಹಾರ್ಟ್ ಹತ್ರ ಕಳಿಸ್ತೀವಿ, ಒಂದು ಇಂಜೆಕ್ಷನ್ ಕೊಡ್ತೀವಿ, ಕ್ಯಾಥ್ಲ್ಯಾಬ್ ಅಂತ ಒಂದು ಫೆಸಿಲಿಟಿ ಇರುತ್ತೆ, ಅದರಲ್ಲಿ ಸ್ಕ್ಯಾನ್ ಮಾಡಿಕೊಂಡು ನೋಡ್ತೀವಿ ನಾವು. ಸರಿನಾ? ಸೊ ಅದ್ರ ಪ್ರೊಸೀಜರ್ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಕೈಗೆ ಒಂದು ಸಣ್ಣ ಒಂದು ಕೆಥೀಟರ್ ಹಾಕ್ತಾ ಇದ್ದೀವಿ, ಅದರ ಒಳಗಡೆ ಒಂದು ಸಣ್ಣ ವಯರ್ನ ಪಾಸ್ ಮಾಡ್ತಿದ್ದೀವಿ. ಅಲ್ಲಿ ಹೋಯ್ತು ನೋಡಿ, ಈ ಭಾಗದಿಂದ ಬಂತು, ಇಲ್ಲಿಂದ ಬಂತು, ಈಗ ಇಲ್ಲಿಗೆ ಬಂತು. ಓಕೆ, ಈ ಹಾರ್ಟ್ ಹತ್ರ ಬಂದಿದೆ. ಈಗ ಅದನ್ನು ನಾವು ಸ್ಕ್ಯಾನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ಆ ವಯರ್ ಮೇಲೆ ಒಂದು ಸಣ್ಣ ಟ್ಯೂಬ್, ರಬ್ಬರ್ ಟ್ಯೂಬ್ ಬರ್ತದೆ, ಅದನ್ನು ನಾವು ಹಾರ್ಟ್ ಹತ್ರ ಈಗ ಇಲ್ಲಿಗೆ ಹಾಕಿದ್ದೀವಿ. ಓಕೆ, ಅಲ್ಲಿ ಹಾಕಿಬಿಟ್ಟು ಕರೆಕ್ಟಾಗಿ ರಕ್ತನಾಳದ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಕೊಡ್ತೀವಿ. ಓಕೆ, ಪಾಸ್. ಸೊ ಈಗ ಟ್ಯೂಬ್ ಇಲ್ಲಿ ಬಂದಿದೆ ರಕ್ತನಾಳದ ಹತ್ರ. ಈಗ ಇಂಜೆಕ್ಷನ್ ಕೊಟ್ಟಾಗ ನಮಗೆ ರಕ್ತನಾಳ ಕಾಣುತ್ತೆ. ಈಗ ಸರಿಯಾಗಿ ಕಾಣ್ತಾ ಇಲ್ಲ ರಕ್ತನಾಳ. ಪ್ಲೇ.
ಈಗ ಇಂಜೆಕ್ಷನ್ ಕೊಟ್ಕೊಳ್ಳೆ ರಕ್ತನಾಳ ಕಾಣುತ್ತೆ. ಪಾಸ್. ನೋಡಿ ಕಾಣ್ತಾ ರಕ್ತನಾಳ ಈಗ? ನೋಡಿ ಇದು ಎಷ್ಟು ದಪ್ಪ ಇದೆ ಅಲ್ವರ? ಇಲ್ಲಿ ಸಣ್ಣ ಆಗಿಬಿಟ್ಟಿದೆ ನೋಡಿ, ಕಾಣ್ತಾ ಇದೆ ಎಲ್ರಿಗೂ? ಅದೇ ಬ್ಲಾಕೇಜ್. ಓಕೆ, ಇದರಲ್ಲಿ ಒಂದು 90% ಬ್ಲಾಕ್ ಇದೆ ಅಷ್ಟೇ. ಇದು ನಾನು ಡೆಮಾನ್ಸ್ಟ್ರೇಷನ್ಗೆ ತೋರಿಸ್ತಿರೋದು. ಇದು ಹೃದಯಾಘಾತ ಆದಾಗ ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಕೆಳಗಡೆ ಏನೂ ಕಾಣ್ತಾ ಇರಲ್ಲ. ನಾವು ಆಮೇಲೆ ಇದನ್ನು ಕ್ಲಿಯರ್ ಮಾಡ್ತೇವೆ. ಓಕೆ, ರೈಟ್, ಪ್ಲೇ. ಸೊ ಹಾರ್ಟ್ ಬೀಟ್ ಆಗ್ತಾ ಇದೆ. ಈ ಭಾಗ ಬ್ಲಾಕ್ ಆದಾಗ ಏನಾಗುತ್ತೆ, ಇಷ್ಟು ಭಾಗ ಹಾರ್ಟು ಕೆಲಸವೇ ಮಾಡಲ್ಲ, ಫ್ರೀಸ್. ಸೊ ಇದು ಬ್ಲಾಕ್ ಆದಾಗ ನೋಡಿ, ಇಲ್ಲಿಗೆ ರಕ್ತ ಸಂಚಾರ ಆಡಲಿಲ್ಲ ಅಂದರೆ ಹಾರ್ಟ್ ಹೇಗೆ ಬಡ್ಕೊಳ್ಳುತ್ತೆ? ಒಳ್ಕೊಳ್ಳೋದಿಲ್ಲ, ಅವರ ವೀಕ್ ಆಗುತ್ತೆ. ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಸೊ ರಕ್ತ ಸಂಚಾರ ಆಗಲ್ಲ, ಹಾರ್ಟ್ ವೀಕ್ ಆಗುತ್ತೆ. ನಾವು ಇಮಿಡಿಯೇಟ್ಲಿ ಅದನ್ನ ಓಪನ್ ಅಪ್ ಮಾಡಿದಾಗ ಅಷ್ಟೇ ಹಾರ್ಟ್ ಪಂಪಿಂಗು ಸ್ಟಾರ್ಟ್ ಆಗುತ್ತೆ. ಸೊ ಜನರಲಿ ಒಂದು ಮೈನ್ ರಕ್ತನಾಳ ಬ್ಲಾಕ್ ಆದರೆ 60-70% ಹೃದಯಕ್ಕೆ ರಕ್ತ ಸಂಚಾರ ಆಗೋದೇ ಇಲ್ಲ, ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇಮಿಡಿಯೇಟಾಗಿ ಚಿಕಿತ್ಸೆನ ಕೊಡಬೇಕಾಗತ್ತೆ. ಸೊ ಬಹಳಷ್ಟು ಜನಕ್ಕೆ ಚಿಕಿತ್ಸೆ ಆದಮೇಲೂ ಸಹಿತ ಒಂದು 10-20% ಹಾರ್ಟ್ ವೀಕಾಗಿ ಉಳ್ಕೊಳ್ಳುತ್ತೆ. ಅದನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಮಾತ್ರೆಗಳೆಲ್ಲ ಭಾಳ ಜನಕ್ಕೆ ಕೊಡ್ತಾ ಇರ್ತೀವಿ. ಕಂಟಿನ್ಯೂ. ಸೊ ಏನು ಮಾಡ್ತೀವಿ, ರಕ್ತನಾಳ ಬ್ಲಾಕ್ ನೋಡಿದ್ದೀರಿ, ಆ ರಕ್ತನಾಳದ ಒಳಗಡೆ ಮತ್ತೆ ನಾವೇನು ಮಾಡ್ತೀವಿ, ಟ್ಯೂಬ್ ಮುಖಾಂತರ ಒಂದು ಸಣ್ಣ ವಯರ್ನ ಪಾಸ್ ಮಾಡ್ತೀವಿ. ಇದು ಸಣ್ಣ ವಯರ್, ಇದರಲ್ಲಿ ದೊಡ್ಡದಾಗಿ ಕಾಣ್ತಿದೆ, ಇದು ಬರೀ ಕೂದಲೆಲೆ ಅಷ್ಟಿರುತ್ತೆ ಅಷ್ಟೇ, ತುಂಬ ತೆಳು. ಅದಾದಮೇಲೆ ಒಂದು ಬಲೂನ್ ತೊಗೊಳ್ತೀವಿ, ಆ ಬ್ಲಾಕ್ ಹತ್ರ ಬಲೂನ್ ಇಟ್ಕೊಂಡು ಬಲೂನಲ್ಲಿ ಅಗಲ ಮಾಡ್ತೇವೆ, ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ, ಸಣ್ಣದಾಗಿ ಒಂದು ಬ್ಲಾಸ್ಟ್ ಥರ ಮಾಡ್ತೇವೆ. ಸೊ ಈಗ ಅಗಲ ಆಗುತ್ತೆ ನೋಡಿ, ಬಲೂನು ಕಾಣ್ತಾ ಇದೆಯಾ? ಅಗಲ ಆಗಿದ್ದು ನೋಡಿ, ಬ್ಲಾಕ್ ಕಮ್ಮಿ ಆಯಿತು. ಆ ರೀತಿ ಬೇರೆ ಬೇರೆ ಸೈಜ್ ರಕ್ತನಾಳಗಳಿಗೆ ಬೇರೆ ಬೇರೆ ಬಲೂನ್ಸ್ ಇರುತ್ತೆ. ಆ ಬಲೂನ್ಸಲ್ಲಿ ಅಗಲ ಮಾಡ್ತಾ ಹೋಗ್ತೀವಿ. ಆವಾಗ ಒಂದು ಸಂಧಿ ಕ್ರಿಯೇಟ್ ಆಗ್ತದೆ. ಆ ಸಂಧಿ ಕ್ರಿಯೇಟ್ ಆದಮೇಲೆ ಆ ಬ್ಲಾಕನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಒಂದು ಸ್ಟೆಂಟ್ ಅಂತ ಹಾಕ್ತೀವಿ. ಸೊ ಸ್ಟೆಂಟ್ ಅಂದರೆ ಏನು? ಈಗ ಆಗಿರ್ತಕ್ಕಂತಹ ಬ್ಲಾಕೇಜ್ಗೆ ಒಂದು ಸೇತುವೆ ಕಟ್ಟಿದ ಹಾಗೆ. ಅಲ್ಲಿ ಬ್ಲಾಕೇಜ್ ಆಗಿದೆ, ನಾವೊಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತಿದ್ದೀವಿ. ಇಲ್ಲಿಗೆ ಬರೋ ರಕ್ತ ಇಲ್ಲಿಗೆ ಹರಿಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಏನು ಮಾಡ್ತಾಯಿದ್ದೀವಿ ನೋಡಿ, ಸ್ಟೆಂಟ್ನ ತೊಗೊಳ್ತಾ ಇದ್ದೀವಿ. ಸ್ಟೆಂಟ್ನ ಬ್ಲಾಕ್ ಹತ್ರ ಪ್ಲೇಸ್ ಮಾಡ್ತಾ ಇದ್ದೀವಿ, ಪೊಸಿಷನ್ ಮಾಡಿಕೊಂಡು. ಬ್ಲಾಕ್ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿಕೊಂಡು ಬೇರೆ ಬೇರೆ ಸೈಜ್ ಬರ್ತದೆ. ಒಂದೊಂದು ರಕ್ತನಾಳ ಒಂದೊಂದು ಸೈಜು, ಒಂದೊಂದು ಬ್ಲಾಕ್ ಒಂದೊಂದು ಸೈಜು. ಅದು ಪೆನ್ನಿನ ಸ್ಪ್ರಿಂಗ್ ಇರ್ತದಲ್ಲ, ಆ ರೀತಿ ಇರ್ತದೆ ಸ್ಟೆಂಟು. ಆ ಸ್ಟೆಂಟಿನ ಕರೆಕ್ಟಾಗಿ ನಾವು ಪೊಸಿಷನ್ ಮಾಡ್ಕೊಂಡು ಬಲೂನ್ನ ಅಗಲ ಮಾಡಿದಾಗ ಆ ಸ್ಟೆಂಟ್ ಅಲ್ಲೇ ಉಳ್ಕೊಳ್ಳುತ್ತೆ. ಬಲೂನ್ನ ಮತ್ತು ವಯರ್ನ ಹೊರಗಡೆ ತೆಗಿತೀವಿ. ಪಾಸ್. ಸೊ ಇಲ್ಲಿ ನೋಡಬಹುದು ನೀವು, ಕೊಲೆಸ್ಟ್ರಾಲ್ ಕಟ್ಕೊಂಡಿತ್ತು, ಈ ಥರ ಉಬ್ಬಿತ್ತು. ಆ ಉಬ್ಬಿರೋದನ್ನ ಬಲೂನಲ್ಲಿ ಕ್ಲಿಯರ್ ಮಾಡಿ ಸ್ಟೆಂಟನ್ನು ಪ್ಲೇಸ್ ಮಾಡಿದ್ದೀವಿ. ಇವಾಗ ಒಂದು ಚಾನಲ್ ಥರ ಓಪನ್ ಅಪ್ ಆಗಿದೆ. ಗೊತ್ತಾಗ್ತಾ ಇದೆ ನಿಮಗೆಲ್ಲ? ಅಷ್ಟೇ. ಸೊ ಈಗೇನಾಯಿತು, ಅಲ್ಲಿ ಬ್ಲಾಕ್ ಇದ್ದಿದ್ದು ಕ್ಲಿಯರ್ ಆಯಿತು, ಇಲ್ಲಿಗೆ ರಕ್ತ ಹರಿಲಿಕ್ಕೆ ಶುರುವಾಗ್ತಾ ಇದೆ. ಇಷ್ಟು ನಿಮಗೆ ಅರ್ಥ ಆಗಿದೆ. ಇದಾದ ಮೇಲೆ ಏನಾಗುತ್ತೆ ಅಂದರೆ, ಈ ಸ್ಟೆಂಟ್ ಇಲ್ಲೇ ಇರುತ್ತೆ. ಭಾಳ ಜನ ಪ್ರಶ್ನೆಗಳು ಕೇಳ್ತಾರೆ, ಸ್ಟೆಂಟ್ ತೆಗಿತೀರಾ ಡಾಕ್ಟ್ರೇ ಅಂತ. ತೆಗಿಲಿಕ್ಕಾಗೋದಿಲ್ಲ, ಸ್ಟೆಂಟ್ ಅಲ್ಲೇ ಇರ್ತದೆ. ಇದ್ರ ಮೇಲೆ ಒಂದು ಚರ್ಮ ಬೆಳ್ಕೊಂಬಿಡುತ್ತೆ. ಈ ರಕ್ತನಾಳದಲ್ಲಿ ಹೇಗೆ ಚರ್ಮ ಇದೆಯೋ ಅದೇ ರೀತಿ ಇದ್ರ ಮೇಲೂ ಬೆಳ್ಕೊಂಬಿಡುತ್ತೆ. ಬೆಳ್ಕೊಂಡಾಗ ಆ ಸ್ಟೆಂಟು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಪ್ಲಾಸ್ಟ್ರಿಂಗ್ ಮಾಡ್ದಂಗೆ. ಗೋಡೆಗೆ ಪ್ಲಾಸ್ಟ್ರಿಂಗ್ ಮಾಡಿದ್ರೆ ಇಟ್ಟಿಗೆ ಕಾಣತ್ತಾ? ಕಾಣಲ್ಲ. ಆ ಪ್ಲಾಸ್ಟ್ರಿಂಗ್ ಮಾಡೋವರೆಗೂ ಭಾಳ ಮುಖ್ಯ, ಯಾಕೆಂದರೆ ಮತ್ತೆ ಬ್ಲಾಕೇಜ್ ಆಗಿಬಿಡುತ್ತೆ ಅದು. ಸೊ ಹಾಗಾಗಿ ಮೊದಲನೇ 3-6 ತಿಂಗಳು ನಾವು ಸ್ವಲ್ಪ ಒಳ್ಳೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ತುಂಬ ರಕ್ತ ತೆಳುವಾಗೋ ಮೆಡಿಸಿನ್ಸು, ಅವು ಇವು ಸ್ವಲ್ಪ ಹೈ ಡೋಸಲ್ಲಿ ಕೊಟ್ಟಿರ್ತೀವಿ. ಆಮೇಲೆ ಕಮ್ಮಿ ಮಾಡ್ತಾ ಬರ್ತೀವಿ. ಈ ಕೊಲೆಸ್ಟ್ರಾಲ್ಗೆ ಏನಾಗುತ್ತೆ, ಅದಕ್ಕೆ ನಾವು ಕೆಲವು ಮೆಡಿಸಿನ್ಸ್ನ ಕೊಟ್ಬಿಟ್ಟು ಅದನ್ನ ಅಲ್ಲೇ ಕರಗಿಸ್ಬಿಡ್ತೀವಿ. ಸೊ ಅದಾದಮೇಲೆ ಏನಾಗುತ್ತೆ, ಒಂದು 2-3 ತಿಂಗಳಾದಮೇಲೆ ಇದು ಚಾನಲ್ ಥರ ಓಪನ್ ಅಪ್ ಆಗಿ ಕ್ಲಿಯರ್ ಆಗುತ್ತೆ. ಸೊ ಇದು ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ. ಇದಾದ ಮೇಲೆ ಮೆಡಿಸಿನ್ಸ್ ತೊಗೋಬೇಕಾ ಡಾಕ್ಟ್ರೇ? ಎಲ್ಲ ಕ್ಲಿಯರ್ ಆಯ್ತಲ್ಲ, ಹಾರ್ಟ್ ಚೆನ್ನಾಗಾಯಿತು, ಓಡಾಡ್ಕೊಂಡಿದ್ದೀನಿ, ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ಊಟ ತಿಂಡಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮಾತ್ರೆ ಬೇಕಾ? ಮಾತ್ರೆ ಬೇಕು ಅಂತ ಎಷ್ಟು ಜನ ಹೇಳ್ತೀರಿ, ಬೇಡ ಅಂತ ಎಷ್ಟು ಜನ ಹೇಳ್ತೀರಿ? ಇವತ್ತು ಕೂಡ ನಾನು ಭಾಳಷ್ಟು ಜನನ ನೋಡಿದೆ, ಡಾಕ್ಟ್ರೆ ನಾನು 1 ವರ್ಷ ಆದಮೇಲೆ ಬರ್ತಾ ಇದ್ದೀನಿ, 1 ವರ್ಷದ ಕೆಳಗಡೆ ಸ್ಟೆಂಟ್ ಹಾಕಿದ್ರಿ, 1 ತಿಂಗಳು ಹೇಳಿದ್ರಿ ಮಾತ್ರೆ ತೊಗೊಂಡು ಈಗ ಬಿಟ್ಬಿಟ್ಟಿದ್ದೀನಿ, ಬೇಕಾ ಮಾತ್ರೆ? ಬೇಡ ಬಿಡಿ ಡಾಕ್ಟ್ರೆ, ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಮಾತ್ರೆ ತೊಗೋಬೇಕು ಅಂತಂತಂದರೆ, ಒಂದು ಸಲ ಹೃದಯಾಘಾತ ಆದವ್ರಿಗೆ ಮತ್ತೆ ಹೃದಯಾಘಾತ ಆಗ್ತಕ್ಕಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಮತ್ತೆ ಹೃದಯಾಘಾತ ಆಗೋ ಚಾನ್ಸಸ್ 10 ಟೈಮ್ಸ್ ಜಾಸ್ತಿ ಇರುತ್ತೆ. 10 ಪಟ್ಟು ಮತ್ತೆ ಹೃದಯಾಘಾತ ಆಗೋ ರಿಸ್ಕ್ ಇರುತ್ತೆ. ಎರಡನೇದು, ಇದೇನು ಸ್ಟೆಂಟ್ ಹಾಕಿರ್ತೀವಿ, ಆ ಸ್ಟೆಂಟ್ನಲ್ಲಿ ಚರ್ಮ ಬೆಳ್ಕೊಳ್ಳುತ್ತಲ್ಲ, ಆ ಚರ್ಮ ಅಷ್ಟೇ ಬೆಳ್ಕೋಬೇಕು, ಎಷ್ಟು ಬೇಕೋ ಅಷ್ಟೇ ಬೆಳ್ಕೋಬೇಕು. ಅದಕ್ಕಿಂತ ಜಾಸ್ತಿ ಬೆಳ್ಕೊಂಡ್ರೆ ಅದು ಮತ್ತೆ ಬ್ಲಾಕು, ಸ್ಟೆಂಟ್ ಫೇಲ್ಯೂರ್. ಸೊ ಸ್ಟೆಂಟಲ್ಲಿ ಮತ್ತೆ ಬ್ಲಾಕ್ ಆಗುತ್ತೆ. ಆಯ್ತಾ? ನಂತರ ಮಾತಾಡ್ತೀನಿ. ಸೊ ಸ್ಟೆಂಟ್ ಮತ್ತೆ ಬ್ಲಾಕ್ ಆಗೋ ರಿಸ್ಕ್ ಇರುತ್ತೆ. ನಾವು 100 ಸ್ಟೆಂಟ್ ಹಾಕಿದ್ರೆ 2 ಸ್ಟೆಂಟ್ ಫೇಲ್ಯೂರ್ ಆಗ್ಬೋದು. 100 ಜನರಿಗೆ ನಾವು ಸ್ಟೆಂಟಿಂಗ್ ಹಾಕಿದ್ರೆ ಇಡೀ ಜಗತ್ತಿನಲ್ಲಿ 2 ಸ್ಟೆಂಟ್ಗಳು ಫೇಲ್ಯೂರ್ ಆಗಬಹುದು. ನಾವು ಏನೇ ಮಾಡಿದ್ರೂ ಸಹಿತ ನಮ್ಮ ಲಿಮಿಟ್ನಲ್ಲಿ 98-90% ಅಷ್ಟೇ ಕಂಟ್ರೋಲಲ್ಲಿ ಇರುತ್ತೆ. ಇನ್ನು 1-2% ನಮ್ಮ ಕಂಟ್ರೋಲಲ್ಲೂ ಕೂಡ ಇರೋದಿಲ್ಲ. ಈ ಮಾಹಿತಿ ಕೂಡ ತಮ್ಮಗಳಿಗೆ ಇರಬೇಕು. ಇದಾದ ಮೇಲೆ ಮೇಂಟೈನ್ ಮಾಡಲಿಕ್ಕೆ ಮಾತ್ರೆಗಳು ಬೇಕೇ ಬೇಕು.
ಸೊ ಇದಾದಮೇಲೆ ರಕ್ತ ಎಲ್ಲ ಹರಿಲಿಕ್ಕೆ ಶುರು ಆಗ್ತದೆ. ಅದಾದಮೇಲೆ ಹಾರ್ಟಲ್ಲಿ ಹೇಗಿದ್ರು ಈ ಭಾಗದಲ್ಲಿ ಗಾಯ ಇರ್ತದೆ. ಆ ಗಾಯ ವಾಸಿ ಆಗಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಮತ್ತೆ ಉಬ್ಸ ಬರದ ಹಾಗೆ, ಮತ್ತೆ ಸುಸ್ತು ಆಗದ ಹಾಗೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ದಂಗೆ, ಸ್ಟೆಂಟ್ ಬ್ಲಾಕ್ ಆಗದ ಹಾಗೆ, ಕೊಲೆಸ್ಟ್ರಾಲ್ಗೆ ಇದಕ್ಕೆಲ್ಲ ಮಾತ್ರೆಗಳು ಕೊಡ್ತೀವಿ. ಸಕ್ಕರೆ ಕಾಯಿಲೆಗೂ ಕೂಡ ಮಾತ್ರೆಗಳನ್ನ ಕೊಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್. ಸೊ ಹೃದಯಾಘಾತ ಆದಮೇಲೆ ನಾವೇನು ಮಾಡ್ತೀವಿ, ಸಹಜವಾಗಿ ಒಂದು ದಿನ ICU ಇಟ್ಟಿರ್ತೀವಿ, 1 ಅಥವಾ 2 ದಿನ ವಾರ್ಡಲ್ಲಿ ಇಟ್ಬಿಟ್ಟು ಪೇಷಂಟ್ಸ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅದಾದಮೇಲೆ ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ಹೇಗಿರಬೇಕು ಅಂದರೆ ಸಹಜವಾಗಿ ಹೃದಯಾಘಾತ ಆದ ಮೊದಲನೇ 24 ಗಂಟೆ ಕಂಪ್ಲೀಟ್ ಬೆಡ್ ರೆಸ್ಟ್ನ ನಾವು ಅಡ್ವೈಸ್ ಮಾಡ್ತೀವಿ. ಯಾಕೆಂದರೆ ಹಾರ್ಟ್ ಬೀಟಲ್ಲಿ ವ್ಯತ್ಯಾಸ ಆಗ್ಬೋದು, BP ವ್ಯತ್ಯಾಸ ಆಗ್ಬೋದು. ಅದಾದಮೇಲೆ ಒಂದು 2 ದಿನ ನಾವು ವಾರ್ಡಲ್ಲಿ ಸಹಜವಾಗಿ ಓಡಾಡಿಸೋದು, ಬಾತ್ರೂಮಿಗೆ ಕಳಿಸೋದು, ಸಹಜವಾಗಿ ವಾರ್ಡಲ್ಲಿ ಓಡಾಡಿಸೋದು ಅದೆಲ್ಲ ನಾವು ಮಾಡಿರ್ತೀವಿ. ಅದಾದಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಮನೆಗೆ ಹೋದ್ಮೇಲೆ ಹೇಗಿರಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಪ್ರಶ್ನೆಗಳಿದೆ, ಅವರು ಬಂದಾಗೆಲ್ಲ ಕೇಳ್ತಾ ಇರ್ತಾರೆ. ಸೊ ಮನೆಗೆ ಹೋದ ಮೇಲೆ ಸಹಜವಾದ ಸ್ಥಿತಿಗೆ ಅವರು ಬರಲಿಕ್ಕೆ 2 ರಿಂದ 3 ವಾರ ತೊಗೊಳತ್ತೆ. ಕೆಲವು ಹೃದಯಾಘಾತಗಳಿಗೆ, ಕೆಲವು 1 ವಾರದಲ್ಲೇ ಬಂದುಬಿಡ್ತಾರೆ. ಅದು ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನೆಗೆ ಹೋಗಿ ಮೊದಲನೇ 2 ದಿನ ಸ್ವಲ್ಪ ರೆಸ್ಟಲ್ಲಿ ಇರಬೇಕಾಗ್ತದೆ. ಸಹಜವಾಗಿ ಅವ್ರ ಕೆಲಸ ಅವ್ರು ಮಾಡ್ಕೋಬೋದು. ಬಾತ್ರೂಮ್ಗೆ ಹೋಗಿ ಬರೋದಿರ್ಬೋದು, ಸ್ನಾನ ಇರ್ಬೋದು, ಪೂಜೆ ಇರ್ಬೋದು, ತಿಂಡಿ ಇರ್ಬೋದು, ಆಹಾರ ತೊಗೊಳ್ಳೋವೆಲ್ಲ ಮಾಡ್ಕೋಬೋದು. ಅದಾದ ನಂತರದಲ್ಲಿ ಸ್ವಲ್ಪ ನಿಧಾನವಾಗಿ ಮನೆ ಸುತ್ತಮುತ್ತ ವಾಕಿಂಗ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೋಬೋದು. 1 ವಾರ ಆದಮೇಲೆ ನೀವು ರೆಗ್ಯುಲರ್ ವಾಕಿಂಗ್ ಶುರು ಮಾಡಬೇಕು. ವಾಕಿಂಗ್ ಮಾಡಬೇಕಾ, ಅದರ ಅವಶ್ಯಕತೆ ಇದೆಯಾ? ಹೃದಯಾಘಾತ ಆಗಿ ಸ್ಟೆಂಟ್ ಹಾಕಿರೋರು ಪ್ರತಿನಿತ್ಯ ವಾಕಿಂಗ್ ಮಾಡಲೇಬೇಕು. ಯಾಕೆ ಮಾಡಬೇಕು? ಯಾಕೆ ಅಂತಂತಂದರೆ ಮೊದಲನೇದು ಈ ಕೊಲೆಸ್ಟ್ರಾಲ್ ಏನಿರ್ತದಲ್ಲ ಅದು ನಾರ್ಮಲ್ಗಿಂತ ಕಮ್ಮಿ ಇಡಬೇಕು ನಾವು ನಿಮ್ಮಲ್ಲಿ. ಯಾಕೆಂದರೆ ನಾರ್ಮಲ್ ಕೊಲೆಸ್ಟ್ರಾಲ್ ಕೂಡ ಬ್ಲಾಕ್ ಆಗೋ ರಿಸ್ಕ್ ಇರ್ತದೆ. ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇರುತ್ತೆ, BP ಹತೋಟಿಯಲ್ಲಿ ಇರ್ತದೆ, ತೂಕ ಹತೋಟಿಯಲ್ಲಿ ಇರ್ತದೆ. ಮತ್ತು ಹಾರ್ಟ್ಗೆ ಒಂದು ವ್ಯಾಯಾಮ ಆಗ್ತದೆ. ವ್ಯಾಯಾಮ ಮಾಡ್ದಲೇ ಗಟ್ಟಿ ಆಗ್ತೀವ ನಾವು? ವ್ಯಾಯಾಮ ಮಾಡಿದ್ರೆ ಅಲ್ಲೂರ ಗಟ್ಟಿ. ಈಗ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡಲಿಕ್ಕೆ ಬರ್ತಾನೆ, ಅವನು ಬಂದ ಕೂಡಲೇ ಸೆಂಚುರಿ ಹೊಡಿ ಅಂದರೆ ಹೊಡಿಲಿಕ್ಕಾಗಲ್ಲ. ಅವನು ಬೆಳಗ್ಗೆ ಕಸರತ್ತು ಮಾಡಿರಬೇಕು, ಫಿಸಿಕಲಿ ಫಿಟ್ ಆಗಿರಬೇಕು, ಬೆಳಗ್ಗೆ ವ್ಯಾಯಾಮ ಮಾಡಿ ಜಿಮ್ ಮಾಡಿ ಚೆನ್ನಾಗಿ ತಿಂದು ಬರಬೇಕು ಅವನು ಫೀಲ್ಡ್ಗೆ ಆಡೋಕ್ಕೆ. ಡೈರೆಕ್ಟಾಗಿ ಫೀಲ್ಡ್ಗೆ ಬಂದರೆ ಆಡೋಕ್ಕಾಗತ್ತಾ? ನಾವುಗಳು ಹಾಗೇ ಡೈರೆಕ್ಟಾಗಿ ಫೀಲ್ಡಿಗೆ ಬರಬಾರ್ದು, ವ್ಯಾಯಾಮ ಮಾಡಲೇಬೇಕು. ವ್ಯಾಯಾಮ ಮಾಡಿದ್ರೆ ಫಿಸಿಕಲಿ ಫಿಟ್ ಆಗ್ತೀವಿ. ಸೊ ಯಾವ್ಯಾವ ರೀತಿ ವ್ಯಾಯಾಮ ಮಾಡೋದು ನೆಕ್ಸ್ಟ್ ಪ್ರಶ್ನೆ. ಯಾವ್ಯಾವ ರೀತಿ ವ್ಯಾಯಾಮಗಳು? ಮೋಸ್ಟ್ ಬೇಸಿಕ್, ಮೋಸ್ಟ್ ಯೂಸ್ಫುಲ್ ವ್ಯಾಯಾಮ ಏನು ಅಂದರೆ ವಾಕಿಂಗ್ ಅಷ್ಟೇ. ಏನೂ ಮಾಡಲಿಕ್ಕೆ ಹೋಗಬೇಡಿ, ಸಿಂಪಲ್ ವಾಕಿಂಗ್. ಒಂದು ಸಮತಟ್ಟಾದ ನೆಲ ನೋಡಿ, ಒಂದು ಪಾರ್ಕ್ ಇರ್ಬೋದು, ಸ್ಕೂಲ್ ಗ್ರೌಂಡ್ ಇರ್ಬೋದು, ಅಥವಾ ಬೇರೆ ಇರ್ಬೋದು, ಸಿಂಪಲ್ ವಾಕಿಂಗ್. ಒಂದು 20 ರಿಂದ 25 ನಿಮಿಷ ಶುರುನಲ್ಲಿ ಮಾಡಿಕೊಂಡು ಒಂದು 3/4 ಗಂಟೆಯಿಂದ 1 ಅವರ್ ಅನ್ನೋ ಥರ ವಾಕಿಂಗ್ ಮಾಡಬೇಕು ಪ್ರತಿನಿತ್ಯ. ತುಂಬ ಏನು ಜಿಮ್ಗೆ ಹೋಗಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ, ಇನ್ನೊಂದು ಮಾಡಬೇಕಾಗಿಲ್ಲ, ಏನು ವಾಕಿಂಗ್ ಮಾಡಿದ್ರೆ ಸಾಕು. ಮೊದಲನೇದು. ಎರಡನೇದು, ಅದರ ಜೊತೆಗೆ ವಾಕಿಂಗ್ ಜೊತೆಗೆ ಬೇರೆ ಏನಾದರೂ, ಈಗ ಸೈಕ್ಲಿಂಗ್ ಕೆಲವ್ರಿಗೆ ಅಭ್ಯಾಸ ಇದೆ, ಮಾಡಬಹುದು. ಸಮತಟ್ಟಾದ ಇದರಲ್ಲಿ ಸೈಕ್ಲಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು. ಈ ಥರದ್ದೆಲ್ಲ ಸ್ವಲ್ಪ ಯೋಗಾಭ್ಯಾಸ ಇದ್ದರೆ ಯೋಗಾಭ್ಯಾಸ ಮಾಡ್ಬೋದು. ಇದರ ಜೊತೆಗೆ ಸ್ವಲ್ಪ ಫ್ರೀ ಎಕ್ಸರ್ಸೈಸಸ್ ಕೂಡ ಮಾಡಬೇಕು ನೀವು. ಅಪ್ಪರ್ ಬಾಡಿ, ನಮ್ಮ ಶೋಲ್ಡರ್ಗಳಿರ್ಬೋದು, ಬೆನ್ನಿರ್ಬೋದು, ಕೈಗಿರ್ಬೋದು. ಕೈಗೆ ವ್ಯಾಯಾಮ ವಾಕಿಂಗ್ ಮಾಡಿದ್ರೆ ಆಗಲ್ಲ, ಅದಕ್ಕೆ ಸಪ್ರೇಟ್ PT ಎಕ್ಸರ್ಸೈಸಸ್ ಮಾಡಬೇಕು. ಸ್ವಲ್ಪ ಸಣ್ಣ ಡಂಬೆಲ್ಸ್ ಎತ್ತೋದು ಅಥವಾ ಒಂದು 2-3 kg ಭಾರನ ಹಿಂಗೆ ಎತ್ತೋದು ಇಳಿಸೋದು ಎಲ್ಲ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಭುಜಗಳು ಕೂಡ ಅನುಕೂಲ ಆಗುತ್ತೆ. ಮತ್ತು ಕೂತ್ಕೊಂಡು ಹೇಳೋದು, ಬಸ್ಕಿ ಹೊಡೆಯೋದು ಅಂತಾರಲ್ಲ, ದಿನಕ್ಕೆ ಒಂದು 8 ರಿಂದ 10 ಬಸ್ಕಿ ದಿನಕ್ಕೆ 2 ಸಲ ಹೊಡೆದ್ರೆ ಅದರಿಂದನೂ ಕೂಡ ಹೃದಯಕ್ಕೆ ಭಾಳ ಅನುಕೂಲಗಳು ಆಗತ್ತೆ. ಇಷ್ಟು ಸಿಂಪಲ್ ವ್ಯಾಯಾಮಗಳು ಮಾಡಿದ್ರೂ ಸಾಕು, ಬೇರೆ ಇನ್ನೇನು ಮಾಡಬೇಕಾಗಿಲ್ಲ. ಜೊತೆಗೆ ಒಂದು 7 ರಿಂದ 8 ಅವರ್ ನಿದ್ದೆ ಕೂಡ ಬಹಳ ಮುಖ್ಯ ಆಗತ್ತೆ, ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ. ಸೊ ಹೃದಯಾಘಾತ ಆಗಿ ಮೊದಲನೇ 2 ವಾರ ರೆಸ್ಟ್ ಬೇಕಾಗತ್ತೆ. ಅದಾದ ನಂತರ ಅವರು ಸಹಜ ಸ್ಥಿತಿಗೆ ಮುಂಚೆ ಏನೇನು ಮಾಡ್ತಿದ್ರು ಎಲ್ಲದನ್ನು ಕೂಡ ಮಾಡ್ಕೋಬೋದು. ಎಕ್ಸೆಪ್ಟ್ ಕೆಲವರಲ್ಲಿ ತುಂಬ ಹಾರ್ಟ್ ವೀಕ್ ಇರ್ತದೆ, ಅವರಿಗೆ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಈಗ ಯಾವ ರೀತಿ ಮಾಡಬೇಕು, ಏನು ಎತ್ತ, ನೀರು ಯಾವ ರೀತಿ ತೊಗೋಬೇಕು, ಉಪ್ಪು ಯಾವ ರೀತಿ ತೊಗೋಬೇಕು. ಕೆಲವ್ರಿಗೆ ಹಾರ್ಟ್ ಸ್ವಲ್ಪ ಒಂದು 10-20% ವೀಕ್ ಇರೋರಲ್ಲಿ ನೀರು ತುಂಬ ತೊಗೋಬೇಡಿ, ಉಪ್ಪು ತುಂಬ ತೊಗೋಬೇಡಿ ಅನ್ನೋದೆಲ್ಲ ನಾವು ನಿಮಗೆ ಅಡ್ವೈಸ್ ಮಾಡ್ತೀವಿ. ಸೊ ಈಗ ಬ್ಲಾಕೇಜ್ ಬಗ್ಗೆ ಮಾತಾಡಿದೆ. ಎಲ್ಲರಲ್ಲೂ ಬ್ಲಾಕೇಜ್ ಆಗುತ್ತೆ ಅಂತ ನಾನು ಮಾತಾಡಿದೆ ಅಲ್ಲೂರಾ? ಎಲ್ಲರಿಗೂ ಬ್ಲಾಕೇಜ್ ಆಗುತ್ತೆ. ಮತ್ತು ಎಲ್ರಿಗೂ ಬ್ಲಾಕೇಜ್ ಆದರೆ ಎಲ್ರಿಗೂ ಹೃದಯಾಘಾತ ಆಗುತ್ತಾ? ಇಲ್ಲ. ಕೆಲವರಲ್ಲಿ ಬ್ಲಾಕೇಜ್ ಆಗುವಂತಹ ರಿಸ್ಕ್ ಜಾಸ್ತಿ ಇರುತ್ತೆ, ತುಂಬ ಬೇಗ ಬ್ಲಾಕೇಜ್ ಆಗುತ್ತೆ. ಯಾರ್ಯಾರಲ್ಲಿ ಅಂತಂತಂದರೆ ನೋಡಿ, ವಯಸ್ಸಾದವರಲ್ಲಿ, ಮತ್ತು ಗಂಡಸರಲ್ಲಿ ಹೆಚ್ಚಿಗೆ, ಮತ್ತು ಕೆಲವರು ನಮ್ಮ ಇಂಡಿಯನ್ಸು ಅನ್ಫಾರ್ಚುನೇಟ್ಲಿ ನಾವು ಈ ಭಾರತದಲ್ಲಿ ಹುಟ್ಟಿದ್ದೀವಿ ಅಂತಂತಂದರೆ ನಮ್ಮಲ್ಲಿ ಬ್ಲಾಕೇಜ್ ಆಗ್ತಕ್ಕಂತಹ ಚಾನ್ಸಸ್ಸು 10 ಪಟ್ಟು ಜಾಸ್ತಿ ಇದೆ. 10 ವರ್ಷ ಮುಂಚಿತವಾಗಿಯೇ ನಮಗೆ ಹಾರ್ಟ್ ಬ್ಲಾಕೇಜಸ್ಸು, ಹೃದಯಾಘಾತ ಆಗ್ತಾ ಇದೆ. ಪಾಪ್ಯುಲೇಷನಲ್ಲಿ ನಾವು ನಂಬರ್ 1 ಇದ್ದೀವಿ ಎಲ್ಲರೂ ಜಗತ್ತಿನಲ್ಲೇನೇ. ಸಕ್ಕರೆ ಕಾಯಿಲೆನಲ್ಲೂ ನಂಬರ್ 1 ಇದ್ದೀವಿ. ಮನೆಗೆ ಒಬ್ಬೊಬ್ಬರು ಸಕ್ಕರೆ ಕಾಯಿಲೆನಲ್ಲಿದ್ದಾರೆ, ಎಲ್ರಿಗೂ ಗೊತ್ತಲ್ಲೂರಾ? ಹೌದು ತಾನೇ? ಯಾಕೆ? ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ, ಅದೆಲ್ಲ ಸರಿ ಮಾಡ್ಕೋಬೇಕು. ಮತ್ತು ಅಫ್ಕೋರ್ಸ್ ಫ್ಯಾಮಿಲಿ ಹಿಸ್ಟ್ರಿ, ಮನೆಯಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಾಗಿದ್ದರೆ ಮತ್ತೆ ಅವರಿಗೆ ಬರ್ಬೋದು. ಅದರ ಜೊತೆಗೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ದರೆ, ಸ್ಮೋಕ್ ಮಾಡ್ತಾ ಇದ್ದರೆ,
ಅದ್ರ ಜೊತೆಗೆ ಬಿ ಪಿ ಹೆಚ್ಚಿಗೆ ಇದ್ದರೆ, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲ ಅಂದರೆ, ಬೊಜ್ಜಿದ್ರೆ, ಆಲ್ಕೋಹಾಲ್ ತೊಗೊಳ್ತಾ ಇದ್ದರೆ, ಮತ್ತು ಫಿಸಿಕಲ್ ಇನ್ಆಕ್ಟಿವಿಟಿ ವ್ಯಾಯಾಮವೇ ಇಲ್ದಲೇ ಇದ್ದರೆ, ಇವ್ರಿಗೆಲ್ಲರಿಗೂ ಬ್ಲಾಕೇಜ್ ಆಗ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ. ಕೊಲೆಸ್ಟ್ರಾಲ್ ಬಗ್ಗೆ ಭಾಳ ಜನ ಮಾತಾಡ್ತಾರೆ. ಕೊಲೆಸ್ಟ್ರಾಲಲ್ಲಿ ಎರಡು ರೀತಿ ಬರುತ್ತೆ. ಒಂದು ಒಳ್ಳೆ ಕೊಲೆಸ್ಟ್ರಾಲು, ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್. LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್, HDL ಅನ್ನೋದು ಒಳ್ಳೆ ಕೊಲೆಸ್ಟ್ರಾಲ್. ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ದಷ್ಟು ಬ್ಲಾಕೇಜ್ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ. ಹಾಗಾಗಿ ನಾವೇನು ಮಾಡಬೇಕು, ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ಕೋಬೇಕು. ಕಳ್ಳರು ಜಾಸ್ತಿ ಆದಂಗೆ ಪೊಲೀಸರು ಜಾಸ್ತಿ ಆಗಬೇಕು ಅಲ್ಲೂರಾ. ಕಳ್ಳರು ಜಾಸ್ತಿ ಆಗೇ ಆಗ್ತಾರೆ, ಅದಕ್ಕೆ ಭಾಳ ನಮ್ಮ ಕಂಟ್ರೋಲ್ನಲ್ಲಿ ಏನಿರೋದಿಲ್ಲ. ಹಾಗಾಗಿ ಪೊಲೀಸರನ್ನ ಜಾಸ್ತಿ ಮಾಡ್ಕೋಬೇಕು. ಹೆಂಗೆ ಜಾಸ್ತಿ ಮಾಡ್ಕೋತೀರಿ? ವ್ಯಾಯಾಮ. HDL ಕೊಲೆಸ್ಟ್ರಾಲ್ ಅಥವಾ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ, ವ್ಯಾಯಾಮ ಒಂದೇ ದಾರಿ ಅಲ್ಲೂರಾ. ವ್ಯಾಯಾಮ ಮಾಡೋದು ಸುಲಭನಾ? ಶುರುನಲ್ಲಿ ಕಷ್ಟ. ಮನ್ಸು ಮಾಡಬೇಕು, ಡಿಸೈಡ್ ಮಾಡಬೇಕು, ಬೆಳಗ್ಗೆ ಎದ್ದೇಳಲೇಬೇಕು, ನಾನು ಮಾಡಲೇಬೇಕು, ಅಯ್ಯೋ ನಾನು ಭಾಳ ಬ್ಯುಸಿ, ಏನು ಹೇಳಿದ್ರೂ ಕೇಳೋದಿಲ್ಲ. 20-30 ನಿಮಿಷ ಪ್ರತಿನಿತ್ಯ ಆದಷ್ಟು ನಾವು ಮನ್ಸು ಮಾಡಿ ಕಷ್ಟಪಟ್ಟು ಮಾಡಲೇಬೇಕು. ಒಂದು ಸಲ ಅಭ್ಯಾಸ ಮಾಡ್ಕೊಂಬಿಟ್ರೆ ಅದು ಚಟ ಆಗೋಗ್ಬಿಡುತ್ತೆ. ನೀವು ಆಮೇಲೆ ನಿಲ್ಲಿಸ್ತೀನಿ ಅಂದರೂ ನಿಲ್ಲಿಸ್ಲಿಕ್ಕಾಗಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ರೀತಿಯಾದಂಥ ವ್ಯಾಯಾಮವನ್ನು ಮಾಡಬೇಕು. ಕೊಲೆಸ್ಟ್ರಾಲ್ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ. ಭಾಳ ಜನ ಕೇಳ್ತಾರೆ, ಸಾರ್ ನಾನು ಎಣ್ಣೆ ತಿನ್ನಲ್ಲ, ಜಿಡ್ ತಿನ್ನಲ್ಲ, ಕೊಲೆಸ್ಟ್ರಾಲ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ನನಗೆ ಯಾಕೆ ಕೊಲೆಸ್ಟ್ರಾಲ್ ಬಂತು? ನಾವು ತಿಳ್ಕೊಂಡಿರೋ ಹಾಗೆ ಕೊಲೆಸ್ಟ್ರಾಲು ನಮ್ಮ ಆಹಾರದಲ್ಲಿ ತಿನ್ನೋ ಜಿಡ್ಡಲ್ಲಿ ಇರಲ್ಲ. ನಾವು 65-70% ಕೊಲೆಸ್ಟ್ರಾಲ್ ನಮ್ಮ ರಕ್ತದಲ್ಲಿ ಬರ್ತಕ್ಕಂಥದ್ದು ನಾವು ತಿನ್ನೋ ಅನ್ನದಿಂದ, ನಾವು ತಿನ್ನೋ ಸಿಹಿ ಅಂಶಗಳಿಂದ, ನಾವು ತಿನ್ನೋ ತಿಂಡಿಗಳಿಂದ, ನಾವು ತಿನ್ನೋ ಮುದ್ದೆ ಇರ್ಬೋದು, ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ಅದರಿಂದ 70% ಕೊಲೆಸ್ಟ್ರಾಲ್ ನಮ್ಮ ರಕ್ತದಲ್ಲಿ ಬರುತ್ತೆ. ಇದು ಯಾರಿಗೂ ಮಾಹಿತಿ ಇಲ್ಲ. ಎಲ್ಲರೂ ಏನು ಅನ್ಕೋತಾ ಇದ್ದೀರಿ, ಎಣ್ಣೆಲಿಂದ ಬರ್ತಾ ಇದೆ. ನೋ, ಎಣ್ಣೆ ಬರೀ 30% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡೋದು. ಇನ್ನು 70% ಯಾವ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ? ನಾವು ಬಳಸ್ತಕ್ಕಂತಹ ತಿಂಡಿಗಳು. ಬೆಳಿಗ್ಗೆ ಎಲ್ಲ ತಿಂಡಿಗಳು ಏನು ತಿನ್ಕೊಂಬಂದಿದ್ದೀವಿ, ಅದರಿಂದ ಕೊಲೆಸ್ಟ್ರಾಲ್. ಗಮನ ಹರಿಸ್ಕೊಳ್ಳಿ, ಅವನ್ನ ಕಮ್ಮಿ ಮಾಡಬೇಕು. ಅರ್ಥ ಆಯ್ತಾ? ಒಂದು ಮಟ್ಟದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ತಿಂದರೆ ತೊಂದರೆ ಇಲ್ಲ. ನಾವು ಡೈಲಿ ಬಳಸ್ತಕ್ಕಂತಹ ಎಣ್ಣೆ ಒಗ್ಗರಣೆ ಏನು ಹಾಕಿದ್ರೆ ಅವಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಮೀರಿ ಹೋಗಬಾರ್ದಷ್ಟೇ. ಒಂದು ಲಿಮಿಟ್ನಲ್ಲಿ ತೊಗೊಂಡ್ರೆ ತೊಂದರೆ ಮಾಡೋದಿಲ್ಲ. ಹಾಗಾಗಿ ಇಟ್ ಈಸ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್. ಎಷ್ಟು ಒಳ್ಳೆ ಕೊಲೆಸ್ಟ್ರಾಲ್ ಇದೆ, ಎಷ್ಟು ಕೆಟ್ಟ ಕೊಲೆಸ್ಟ್ರಾಲ್ ಇದೆ ಅನ್ನೋದ್ರ ಒಂದು ಇದ್ರ ಮೇಲೆ. ಆಮೇಲೆ ಬೊಜ್ಜು. ನಮ್ಮ ದೇಶದಲ್ಲಿ ನೀವು ನೋಡಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನಕ್ಕೆ ಬೊಜ್ಜಿರ್ಬೋದು? ಇತ್ತೀಚೆಗೆ ಒಂದು ಸ್ಟಡಿ ಮಾಡಿದ್ರು, 100 ಜನದಲ್ಲಿ 70 ಜನಕ್ಕೆ ಬೊಜ್ಜಿದೆ. ನಮ್ಮ ದೇಶದಲ್ಲಿ 100 ಜನನ ನಾನು ತೊಗೊಂಡ್ರೆ 70 ಜನಕ್ಕೆ ಬೊಜ್ಜಿದೆ. ಅಂದರೆ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ವೆಯ್ಟ್ ಇದ್ದಾರೆ. ಭಾಳ ಜನ ತೂಕನೇ ನೋಡ್ಕೊಳಕ್ಕೆ ಹೋಗಲ್ಲ, ಜಾಸ್ತಿ ಬಂದ್ಬಿಡುತ್ತೆ ಅಂತ ಭಯ ಅವ್ರಿಗೆ. ನೋಡ್ಕೊಂಬಿಟ್ರೆ ಗೊತ್ತಾಗೋಗ್ಬಿಡುತ್ತಲ್ಲ ಅಂತ. ಹಂಗೆಲ್ಲ ಮಾಡಬಾರ್ದು. ಬೊಜ್ಜನ್ನ ಇದ್ದರೆ ತಿಳ್ಕೊಂಡು ಅದನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಫಿಸಿಕಲ್ ಇನ್ಆಕ್ಟಿವಿಟಿ ಅಂದರೆ ವ್ಯಾಯಾಮವೇ ಇಲ್ಲ, ಬರೀ ಕುಂತ ಕೆಲಸ ಅಲ್ಲೂರಾ. ಇತ್ತೀಚೆಗೆ ಏನಾಗ್ತಾಯಿದೆ, ಎಲ್ಲ ಭಾಳ ಸಿಂಪಲ್ ಆಗಿಬಿಡಿದೆ ಜೀವನ. ಎಲ್ಲ ಕುಂತಲ್ಲೇ ಆಗಬೇಕು, ಎಲ್ಲೂ ಎದ್ದು ಹೋಗಂಗಿಲ್ಲ, ಮಾಡೋಂಗಿಲ್ಲ. ಇತ್ತೀಚಿನ ಒಂದು ಸ್ಟಡಿನಲ್ಲಿ ಏನು ಗೊತ್ತಾಗಿದೆ ಅಂತಂತಂದರೆ, ವ್ಯಾಯಾಮ ರಹಿತವಾದಂತಹ ಜೀವನ ಆಲ್ಮೋಸ್ಟ್ ಸ್ಮೋಕಿಂಗಿಗೆ ಈಕ್ವಲ್ಲು. ನಿಮಗೆ ಗೊತ್ತಿಲ್ಲದಲ್ಲೇ ಕುಂತು ಮಾಡ್ತಿದ್ದೀರಾ ಅಂದರೆ ನೀವು ಸ್ಮೋಕ್ ಮಾಡ್ತಿದ್ದೀರಾ ಅಂತ ಅರ್ಥ. ಪ್ರತಿದಿನ ಅಂದ್ಕೊಂಡು ಮಲಗ್ತೀವಿ ನಾವು ರಾತ್ರಿ, ಯಾವುದಲ್ಲೂರಾ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿಬಿಡೋಣ, ಗ್ಯಾರಂಟಿ ನಾಳೆ ಮಾಡಿಬಿಡೋದೆ ಅಂತ. ಆದರೆ ನ್ಯೂ ಇಯರ್ ಬೇರೆ ಬಂತು ಇವಾಗ. ನ್ಯೂ ಇಯರ್ ರೆಸಲ್ಯೂಷನ್ ಮೇಲೆ ರೆಸಲ್ಯೂಷನ್ನು. 2024ರಿಂದ ಬೆಳಿಗ್ಗೆ ಕಂಪಲ್ಸರಿ ವಾಕಿಂಗ್, ಕಂಪಲ್ಸರಿ ಜಿಮ್ಗೆ ಹೋಗ್ತೀನಿ ನಾನು. ಎಷ್ಟು ಜನ ಮಾಡ್ತಾರೆ? ಎಷ್ಟು ಜನ ಮಾಡ್ತಾರೆ? ನೀವು ತೂಕ ಕಮ್ಮಿ ಆಗದಿದ್ರೂ ಪರವಾಗಿಲ್ಲ, ವ್ಯಾಯಾಮ ಮಾಡೋದು ತೂಕ ಕಮ್ಮಿ ಆಗಲಿಕ್ಕಲ್ಲ, ನೆನ್ಪಿಟ್ಕೊಳ್ಳಿ. ವ್ಯಾಯಾಮ ಮಾಡಿ ಯಾರೂ ತೂಕ ಕಮ್ಮಿ ಮಾಡಲಿಕ್ಕಾಗಲ್ಲ. ಪ್ರತಿನಿತ್ಯ 8 ಕಿಲೋಮೀಟ್ರ್ ಓಡ್ರಿ ನೀವು. ನಾನು 8 ಕಿಲೋಮೀಟ್ರ್ ಓಡ್ತೀನಿ ನಾನು ಪ್ರತಿದಿನ. ಓಡಿದ್ರೂ ಸಹಿತ 1 ಗ್ರಾಮ್ ಆ ಕಡೆ ಈ ಕಡೆ ಆಗಲ್ಲ. ಯಾಕೆ ಹೇಳಿ? ನಾವು ವಾಪಸ್ ಬಂದು ಅಷ್ಟು ತಿನ್ಬಿಡ್ತೀವಿ ಅಲ್ಲೂರಾ. ಹಾಗಾಗಿ ವ್ಯಾಯಾಮದಿಂದ ತೂಕ ಕಮ್ಮಿ ಮಾಡಲಿಕ್ಕೆ ಹೋಗಬೇಡಿ. ಇದು ಆಹಾರ ಅಷ್ಟೇ. ತೂಕ ಕಮ್ಮಿ ಮಾಡಲಿಕ್ಕೆ ಒಂದೇ ಒಂದು ಇದು ಆಹಾರ ಕಟ್ನಿಟ್ಟು ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಸಿಗರೇಟ್ ಸ್ಮೋಕಿಂಗು, ಇದ್ರ ಬಗ್ಗೆ ಮಾತಾಡಬೇಕಾ? ನಾನು ಮಾತಾಡಬೇಕು ಅಂತ ಅನಿಸುತ್ತಾ? ನೋಡಿ, ಸ್ಮೋಕಿಂಗ್ ಬಗ್ಗೆ ಅದು ಕೆಟ್ಟದು ಅಂತ ಎಲ್ರಿಗೂ ಗೊತ್ತು. ವ್ಯಾಯಾಮ ಮಾಡಬೇಕು ಅಂತ ಎಲ್ರಿಗೂ ಗೊತ್ತು. ಒಳ್ಳೆ ಆಹಾರ ತಿನ್ನಬೇಕು ಅಂತಲೂ ಎಲ್ರಿಗೂ ಗೊತ್ತು. ಆಹಾರದ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಆದರೆ ಅದನ್ನು ಪಾಲಿಸೋದು ಕಷ್ಟ, ಪಾಲಿಸ್ಬೇಕು. ಇವತ್ತು ಕೂಡ ಭಾಳ ಜನ ಬಂದರು. ಈಗ ನೋಡಿ, ಹಳುಬ್ರನ್ನೆಲ್ಲ ಕರೆಸಿದ್ದು ಅದಕ್ಕೇನೇನೆ. ಭಾಳ ಜನ ಬಿಟ್ಬಿಟ್ಟಿದ್ದಾರೆ, ಅಲ್ಲೇ ಮಾತ್ರೆಗಳನ್ನ ಬಿಟ್ಟು ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಡಿ ಡಾಕ್ಟ್ರೆ, ಒಳ್ಳೆ ಕತೆ ಆಯಿತು, 3 ದಿನ ಬದುಕೋದು, ಅದಕ್ಕೆ ಯಾಕೆ ಇಷ್ಟು ಒದ್ದಾಡೋದು? ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಸಮಸ್ಯೆ ಆದರೆ ಬರೀ ನಿಮ್ಗಷ್ಟೇ ಸಮಸ್ಯೆ ಅಲ್ಲ, ಇಡೀ ಫ್ಯಾಮಿಲಿಗೆ ಸಮಸ್ಯೆ. ನಿಮ್ಮ ಮೇಲೆ ನೀವು ಪಿಲ್ಲರ್ ಇದ್ದಂಗೆ. ಭಾಳ ಜನ ನಿಮ್ಮ ನಂಬ್ಕೊಂಡಿರ್ತಾರೆ. ಹಾಗಾಗಿ ದಯವಿಟ್ಟು ಸ್ಮೋಕಿಂಗ್ ಮಾಡಬೇಡಿ.
ಭಾಳ ಜನ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನಾನು 10 ಸ್ಮೋಕ್ ಮಾಡ್ತಾ ಇದ್ದೆ, ಇವತ್ತಾಲೆ 9 ಮಾಡಿಬಿಟ್ಟಿದ್ದೀನಿ, ನಾಳೆ 8 ಮಾಡ್ತೀನಿ, ಅದಾದಮೇಲೆ ಹಂಗೆ ಮಾಡಿ ಕಮ್ಮಿ ಮಾಡಿ ನಿಲ್ಲಿಸ್ಬಿಡ್ತೀನಿ ಅಂತ. ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಯಾರು ಕಮ್ಮಿ ಮಾಡಿ ಸ್ಮೋಕಿಂಗ್ ನಿಲ್ಲಿಸಿಲ್ಲ ಸ್ವಾಮಿ. ಹಿಂಗೆ ಮಾಡಿ ಕಷ್ಟಪಟ್ಟು ಅರ್ಧಕ್ಕೆ ಬಂದುಬಿಡ್ತಾರೆ, ಮತ್ತೆ 10 ಕೊಟ್ಟೋಗ್ತಾರೆ. 0 ಆಗೇ ಇಲ್ಲ. ನೀವು ಬಿಡಬೇಕು ಅಂದರೆ ಸಡನ್ನಾಗಿ ಬಿಡಬೇಕು, ಹಠಾತ್ತನೇ ಬಿಡಬೇಕು. ಅವರೇ ಬಿಟ್ಟವ್ರು 3 ದಿನ ಕಷ್ಟ ಆಗುತ್ತೆ, 3 ದಿನ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತಲ್ಲೂರ, ಹೆಂಡ್ತಿ ಬಿಟ್ಟೋದ್ರೇ ಕಷ್ಟ ಆಗುತ್ತೆ, ಆಗಲ್ವೇನ್ರಿ? 100% ಆಗುತ್ತೆ. ಆದರೆ ಅದಕ್ಕೆ ಮಾತ್ರೆಗಳು ಬರುತ್ತೆ, ಸಹಾಯ ತಗೊಳ್ಳಿ, ಸ್ಮೋಕಿಂಗ್ ಬಿಟ್ಬಿಡಿ. ಬಹಳ ಡೇಂಜರ್. ಯಾಕೆ ಬಿಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸಿಗರೇಟ್ನಲ್ಲಿ 4,000 ಕೆಮಿಕಲ್ಸ್ ಬರುತ್ತೆ. ಟೊಬ್ಯಾಕೋನ ಅದನ್ನು ಇದು ಮಾಡಿದ್ರೆ ಅದರಲ್ಲಿ 200 ಕೆಮಿಕಲ್ಸು ತೊಂದರೆ ಮಾಡುತ್ತೆ ಅಂತ ಬಂದಿದೆ. ನಾವು 1 ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಅದರ ಎಫೆಕ್ಟ್ಸು 1 ವರ್ಷ ನಮ್ಮ ಶರೀರದಲ್ಲಿರುತ್ತೆ, ಬ್ಲಡ್ಡಲ್ಲಿ, ಬೋನ್ಸಲ್ಲಿ, ಮಾಂಸಖಂಡದಲ್ಲಿ. ಅದು ಸ್ಲೋ ಆಗಿ ರಿಲೀಸ್ ಆಗ್ತಾ ಬರುತ್ತೆ. ನೀವು ಸ್ಮೋಕಿಂಗ್ ಬಿಟ್ಟಿದ ತಕ್ಷಣ ವಾಸನೆ ಹೋಗ್ಬೋದು ಅಷ್ಟೇ, ಅದರ ಎಫೆಕ್ಟ್ಸ್ 1 ಇಯರ್ ಇರುತ್ತೆ. ರಿಪೇರಿ ಆಗಲಿಕ್ಕೆ 1 ವರ್ಷ ಬೇಕು. ಹಾಗಾಗಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ, ಆಯ್ತಾ? ಸ್ಮೋಕ್ ಮಾಡೋರು ಯಾರೂ ಗಮನ ಹರಿಸಿರಲ್ಲ, ನನಗೆ ಗೊತ್ತು. ಸ್ಮೋಕ್ ಮಾಡ್ದಲ್ಲೇ ಇರೋರೆ ಇದನ್ನ ಭಾಳ ಕಾನ್ಸಂಟ್ರೇಟ್ ಮಾಡಿ ಕೇಳಿರ್ತಾರೆ, ತಲೆಗೆ ಹೋಗಿರ್ತದೆ. ಮಾಡಿರೋರಿಗೆ ತಲೆಗೆ ಹೋಗಿರಲ್ಲ, ಹೌದ್ರಾ? ಯಾರ್ಯಾರು ಮಾಡ್ತೀರಿ ಕೈ ಎತ್ತಿ ನೋಡೋಣ. ನೋಡಿ, ಅಲ್ಲಿ ಯಾರೋ ಎತ್ತಿದ್ರು. ಹಾಗಾಗಿ ಸಿಗರೇಟ್ನ ನೀವು ಸ್ಮೋಕ್ ಮಾಡ್ತಾ ಇಲ್ಲ, ಸಿಗರೇಟು ನಿಮ್ಮನ್ನು ಸ್ಮೋಕ್ ಮಾಡ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲಿ ಸಿಗರೇಟ್ ಇದೆ, ಇಲ್ಲಿ ನೀವಿದ್ದೀರಿ, ನಿಮ್ಮನ್ನು ಹೇಳ್ಕೊಂಡು ಅದು ಸುಡ್ತಾ ಇದೆ. ಇವತ್ತಲ್ಲ ನಾಳೆ ಸಮಸ್ಯೆಗಳಾಗುತ್ತೆ, ಬಿಟ್ಬಿಡಿ. ಆಲ್ಕೋಹಾಲ್ ಬಗ್ಗೆ ಮಾತಾಡಬೇಕಾ? ಭಾಳ ಜನ ಹೇಳಿದ್ರು ಕೋವಿಡ್ ಟೈಮಲ್ಲಿ ಆಲ್ಕೋಹಾಲ್ ಕುಡಿದ್ರೆ ಕೋವಿಡೇ ಬರಲ್ಲ, ವ್ಯಾಕ್ಸಿನ್ ತೊಗೊಳೋದು ಬೇಕಾಗಿಲ್ಲ, ಕೊಲೆಸ್ಟ್ರಾಲ್ನೆಲ್ಲ ಕಮ್ಮಿ ಮಾಡಿಬಿಡುತ್ತೆ, ಹಂಗೆ ಮಾಡಿಬಿಡುತ್ತೆ, ಹಿಂಗೆ ಮಾಡಿಬಿಡುತ್ತೆ, ಇಮ್ಯುನಿಟಿ ಬಂದುಬಿಡುತ್ತೆ, ಭಾಳ ಒಳ್ಳೆಯದು ಅಂತ ಪಾಪ ಡಾಕ್ಟ್ರುಗಳು ಹಾಗೆ ಅಂದ್ಕೊಂಡಿದ್ರು. ಆದರೆ ಮೊನ್ನೆ ಫೆಬ್ರವರಿನಲ್ಲಿ ಒಂದು ಸ್ಟಡಿ ಬಂತು. ಅದು ಏನು ಹೇಳ್ತು ಅಂತಂತಂದರೆ, WHO ಹೇಳಿದ್ದು, ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಸೇಫ್ ಟು ಡ್ರಿಂಕ್ ಅಂತ. ಅಂದರೆ ಏನು ಅರ್ಥ? ಒಂದೇ ಒಂದು ಡ್ರಾಪ್ ಆಲ್ಕೋಹಾಲ್ ತೊಗೊಂಡ್ರೂ ಸಹಿತ ಅದು ಡೇಂಜರಸ್. ಅದು ನಮ್ಮ ಲಿವರ್ಗೆ ತೊಂದರೆ ಮಾಡ್ಬೋದು, ಕರಳಿಗೆ ತೊಂದರೆ ಮಾಡ್ಬೋದು, ಅದರ ಕ್ಯಾನ್ಸರು, ಇದ್ರ ಕ್ಯಾನ್ಸರ್, 21 ಥರದ ಕ್ಯಾನ್ಸರ್ ಮಾಡ್ತದೆ ಅದು. ಹಾಗಾಗಿ ಆಲ್ಕೋಹಾಲ್ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರು ಡೇಂಜರಸ್. ಅರ್ಥ ಆಯ್ತಾ? ಇದ್ರ ಮೇಲೆ ನಿಮಗೆ ಬಿಡ್ತೀನಿ ನಾನು, ಆಯ್ತಾ? ಸಕ್ಕರೆ ಕಾಯಿಲೆ ಪ್ರತಿಯೊಂದು ಕಾಯಿಲೆ ಮಾಡ್ಬೋದು ಅದು. ಹಾಗಾಗಿ ಸೀರಿಯಸ್ ಆಗಿ ತೊಗೊಂಡು ಹತೋಟಿಯಲ್ಲಿ ಇಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟೋ ಜನ ಬರ್ತಾರೆ, ಇವತ್ತು ಪರೀಕ್ಷೆ ಮಾಡಿದ್ದೀವಿ 300-400 ಇದೆ, ಬಿಡಿ ಡಾಕ್ಟ್ರೆ ಅದು ಹಂಗೆ ಇರುತ್ತೆ, 200 ಇದೆ, ನಾನು ಅವಾಗಿಂದನೂ 300 ಇರೋದು ಶುಗರು, ಏನಕ್ಕೆ ಕಂಟ್ರೋಲ್ ಮಾಡಬೇಕು? ಸಕ್ಕರೆ ಕಾಯಿಲೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ, ಅದು ಇವತ್ತು ನಿಮಗೆ ತೊಂದರೆನೇ ಕೊಡಲ್ಲ. ಇವತ್ತು ನೀವು ಸಕ್ಕರೆನ ಏನು ಕಂಟ್ರೋಲ್ ಮಾಡಬೇಕಂದ್ರೆ ಇನ್ನು 5 ವರ್ಷ ಆದಮೇಲೆ ಚೆನ್ನಾಗಿರಬೇಕು. ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ನೀವು ಇವತ್ತು ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದ್ರ ಎಫೆಕ್ಟು 5 ವರ್ಷ ಆದಮೇಲೆ ತೋರಿಸುತ್ತೆ. ಇವತ್ತು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇನ್ನು 3 ವರ್ಷ ಆದಮೇಲೆ ಕಿಡ್ನಿ ಸಮಸ್ಯೆ ಕಾಣುತ್ತೆ, 5 ವರ್ಷ ಆದಮೇಲೆ ಹೃದಯದ ಸಮಸ್ಯೆ ಕಾಣ್ತಾ ಹೋಗುತ್ತೆ. ಈಗ ನೀವು ಸಕ್ಕರೆ ಕಾಯಿಲೆನವ್ರು ಏನು ತೊಂದರೆ ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ಕಾರಣ 3 ವರ್ಷ 5 ವರ್ಷದ ಕೆಳಗಡೆ ಇರ್ತಕ್ಕಂತಹ ನಿಮ್ಮ ಶುಗರ್ ಮತ್ತು ಬ್ಲಡ್ ಲೆವೆಲ್, BP ಲೆವೆಲ್ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಸ್ಲೋ ಪಾಯ್ಸನ್. ವಿಷಕನ್ಯೆಯರು ಅಂತ ಇದ್ರು ಗೊತ್ತಾ? ಬಾಡಿಯೆಲ್ಲ ವಿಷ ಆದರೆ ಗೊತ್ತೇ ಆಗ್ತಿರ್ಲಿಲ್ಲ, ಕಚ್ಬಿಟ್ರೆ ಸತ್ತೋಗ್ಬಿಡೋರು. ಇದು ಹಾಗೇನೆ ವಿಷಕನ್ಯೆ, ಇದು ನೆನ್ಪಿಟ್ಕೊಳ್ಳಿ, ಹತೋಟಿಯಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ಹತೋಟಿಯಲ್ಲಿ ಇಟ್ಕೊಳ್ಳಿ. 28 ಮಾತ್ರೆ ನುಂಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಲ್ಲ, ಏನು ಇಲ್ದಲೆ ಮಿನಿಮಮ್ ಆಹಾರದಲ್ಲಿ, ಮಿನಿಮಮ್ ಮಾತ್ರೆಗಳಲ್ಲಿ, ಮಿನಿಮಮ್ ಇನ್ಸುಲಿನ್ನಲ್ಲಿ ಕಂಟ್ರೋಲ್ ಮಾಡೋದನ್ನು ದಯವಿಟ್ಟು ಕಲ್ತ್ಕೊಳ್ಳಿ. ಮಾತ್ರೆನಲ್ಲಿ ಕಂಟ್ರೋಲ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಆಯ್ತಾ? 28 ಮಾತ್ರೆಗಳು ಬಂದಿದೆ, ಅದೆಲ್ಲ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹೊಸ ಫ್ಯಾಕ್ಟರ್ಸ್ ಏನಂತಂದರೆ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಒಬ್ಬರು ಸ್ಮೋಕ್ ಮಾಡಿ ಬಿಟ್ಟು ಹೋಗೇನಾ ಕುಡಿದ್ರೆ. ಹಾಗಾಗಿ ಮನೆಯಲ್ಲಿ ಯಾರು ಸ್ಮೋಕ್ ಮಾಡ್ತಿದ್ದಾರೆ ಅಂದರೆ ನೀವು ಅಷ್ಟೇ ಸ್ಮೋಕ್ ಮಾಡ್ತಿಲ್ಲ, ಮನೆಯವರು ಸ್ಮೋಕ್ ಮಾಡ್ತಿದ್ದಾರೆ, ಅವ್ರಿಗೂ ಅಷ್ಟೇ ರಿಸ್ಕ್ ಇರುತ್ತೆ. ಮತ್ತು ಒತ್ತಡ, ಮಾನಸಿಕವಾಗಿ ಒತ್ತಡ, ಸುಮ್ಮನೆ ಟೆನ್ಷನ್ಗಳು. ಟೆನ್ಷನ್ ಯಾರಿಗಿಲ್ಲ? ಕೈ ಎತ್ತಿ ನೋಡೋಣ, ಯಾರಿಗಿಲ್ಲ? ಅಲ್ಲಿ ಯಾರೋ ಒಬ್ರು ಕೈ ಎತ್ತುತ್ತಾ ಇದ್ದಾರೆ, ಅದು ಬಹಳ ಟೆನ್ಷನಲ್ಲಿ ಎತ್ತುತ್ತಾ ಇದ್ದಾರೆ ಅವರು. ಹಾಗಾಗಿ ಟೆನ್ಷನ್ ಇಲ್ದಲೇ ಇರೋ ಜೀವನೇ ಇಲ್ಲ. ಪಾಪ ನಮ್ಮ ಪೊಲೀಸರು ಬಂದು ಹೇಳ್ತಾರೆ, ಸಾರ್ ಹೇಳ್ಬಾರ್ದು ಬಿಡಿ ನಮ್ಮ ಟೆನ್ಷನ್ನು ಅಂತ. ಮೊನ್ನೆ ಪೊಲಿಟಿಷಿಯನ್ ಒಬ್ಬರು ಬಂದಿದ್ರು, ಹೇಳ್ತಾರೆ. ರೈತರು ಬಂದು ಹೇಳ್ತಾರೆ, ಸಾರ್ ನನ್ನ ಬಗ್ಗೆ ಮಾತಾಡೋದು ಬೇಡ. ಕಾರ್ಪೆಂಟ್ರು ಬಂದು ಹೇಳ್ತಾರೆ, ಹೇಳೋದು ಬೇಡ. ಟೀಚರ್ಸ್ ಬಂದು ಹೇಳ್ತಾರೆ, ಡಾಕ್ಟರ್ಗಳು ಬಂದು ಹೇಳ್ತಾರೆ, ನಮ್ಮ ಜೀವನ ಯಾರಿಗೂ ಬೇಡ ಬಿಡಿ ಸರ್ ಅಂತ. ಗೃಹಿಣಿಯರು ಬಂದು ಹೇಳ್ತಾರೆ, ತಾಯಿಯಂದ್ರು ಬಂದು ಹೇಳ್ತಾರೆ, ಅಜ್ಜಿಯಂದ್ರು ಬಂದು ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಟೆನ್ಷನ್ ಇರುತ್ತೆ, ಅದನ್ನು ನಾವು ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೋಬೇಕು. ಮನಸ್ಸಿಗೆ ತೊಗೋಬಾರ್ದು, ಹೊರಗಡೆನೇ ಹ್ಯಾಂಡಲ್ ಮಾಡಬೇಕು. ವರ್ಕ್ ಸ್ಟ್ರೆಸ್ ಯಾರು ತೊಗೋಬಾರ್ದು. ಯಾಕೆ ಹೇಳಿ? ಅದು ಮುಗಿಯಲ್ಲ, ರಿಟೈರ್ ಆಗೋವರೆಗೂ ಇದ್ದೇ ಇರ್ತದೆ. ಮತ್ತು ಏರ್ ಪೊಲ್ಯೂಷನ್, ಅಫ್ಕೋರ್ಸ್ ಅದು ಪಾಲಿಸಿ ಮೇಕರ್ಸಲ್ಲಿ ಇರ್ತದೆ. ಸೊ ಏರ್ ಪೊಲ್ಯೂಷನ್ ಕೂಡ ಬಹಳ ಡೇಂಜರಸ್ಸು. ಹಾಗಾಗಿ ಇವಿಷ್ಟು ಫ್ಯಾಕ್ಟರ್ಸ್ನ ನೀವು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಕಡೆದಾಗಿ ಕೆಲವು ವಿಷಯಗಳು ಆಹಾರದ ಬಗ್ಗೆ ಮಾತಾಡ್ತೀನಿ. ಆಹಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾಕೆ ಅಂತಂತಂದರೆ ಏನು ತಿನ್ನಬೇಕು ಅಂತ ಯಾರಿಗೂ ಗೊತ್ತಿಲ್ಲ.
ಏನು ತಿನ್ನಬಾರ್ದು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಮಾಹಿತಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಾವು ವೈದ್ಯಕೀಯವಾಗಿ ಅಥವಾ ಸೈಂಟಿಫಿಕಲಿ ಆಹಾರನ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ, ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ, ಫ್ಯಾಟ್ಸ್ ಅಂತ ಕರಿತೀವಿ, ಪ್ರೋಟೀನ್ಸ್ ಅಂತ ಕರಿತೀವಿ, ಫೈಬರ್ ಅಂತ ಕರಿತೀವಿ. ನಾವು ಮುದ್ದೆ, ಅನ್ನ, ಸಾರು ಅಂತ ಕರೆಯಲ್ಲ. ನೀವು ಕೂಡ ಮಾಹಿತಿ ತಗೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ಪ್ರೋಟೀನ್ಸ್ ಅಂದರೆ ಏನು. ನಮ್ಮ ಆಹಾರದಲ್ಲಿ 40-45% ಅಷ್ಟೇ ಇರಬೇಕು ಕಾರ್ಬೋಹೈಡ್ರೇಟ್ಸು. ಆದರೆ ನಮ್ಮ ದೇಶದ ಆಹಾರದಲ್ಲಿ 80% ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ದೀವಿ. ಈ ಕಾರ್ಬೋಹೈಡ್ರೇಟ್ಸಿಂದನೇ ಸಮಸ್ಯೆ, ಫ್ಯಾಟಿಂದ ಅಲ್ಲ, ತಪ್ಪು ತಿಳ್ಕೊಬೇಡಿ. ಫ್ಯಾಟ್ ಸಮಸ್ಯೆ ಅಲ್ಲ, ಕಾರ್ಬೋಹೈಡ್ರೇಟ್ ಸಮಸ್ಯೆ. ನಾವು ಡೈಲಿ ತಿಂತಕ್ಕಂತಹ ತಿಂಡಿಗಳ ಸಮಸ್ಯೆ. ಬೆಳಿಗ್ಗೆ ಏನು ತಿಂಡಿ ತಿಂದು ಬಂದ್ರಿ ಸರ್? ಏನು ತಿಂಡಿ ತಿಂದು ಬಂದ್ರಿ? ಉಪ್ಪಿಟ್ಟು ತಿಂದರು ತಾರ್ ಸಾವು, ಚಿತ್ರಾನ್ನ ತಿಂದ್ರಿ ತಾರ್ ತಾವು, ಇಡ್ಲಿ, ದೋಸೆ. ನೋಡಿ, ಇದು ಯಾವುದೇ ಇರಲಿ, ಅವನೇನು ಹೇಳ್ತಿದ್ದಾರೆ, ಇಡ್ಲಿ ಹೇಳ್ತಾ ಇದ್ದಾರೆ, ದೋಸೆ ಹೇಳ್ತಾ ಇದ್ದಾರೆ, ಚಿತ್ರಾನ್ನ ಆಯಿತು, ರೈಸ್ ಬಾತ್ ಆಯಿತು, ಅಕ್ಕಿ ರೊಟ್ಟಿ ಆಯಿತು, ಮತ್ತೊಂದಾಯಿತು, ಎಲ್ಲ ಅಕ್ಕಿಯಲ್ಲಿ ಮಾಡೋದು. ನಮ್ಮ ಮೇಯ್ನ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ನಾವು ಇಡೀ ಆಹಾರನ ಬರೀ 5 ಐಟಮ್ಸಲ್ಲಿ ಮಾಡ್ತಾ ಇದ್ದೀವಿ. ಮೊದಲನೇದು ಅಕ್ಕಿ, ಹೌದಾ? ಎರಡನೇದು ಸಕ್ಕರೆ, ಮೂರನೇದು ಉಪ್ಪು, ನಾಲ್ಕನೇದು ಮೈದಾ, ಐದನೇದು ರಿಫೈನ್ಡ್ ಆಯಿಲ್. ರಿಫೈನ್ಡ್ ಆಯಿಲ್ ಅಂದರೆ ಪ್ಯಾಕೆಟಲ್ಲಿ ಬರ್ತದಲ್ಲ. ಈ 5 ಆಹಾರದ ಐಟಮ್ಸ್ನಲ್ಲೇ 90% ನಾವು ಅಡುಗೆ ಮಾಡ್ತಾ ಇದ್ದೀವಿ, ಹೌದಾ? ತಿಂಡಿನೂ ಅದೇ, ಊಟನೂ ಅದೇ, ಅಡುಗೆನೂ ಅದೇ, ಎಲ್ಲದೂ ಅದೇ, ಹೌದ್ರಾ? ಸ್ವೀಟ್ ಮಾಡಿದ್ರು ಅದೇ, ಹಬ್ಬ ಬಂದರೂ ಅದೇ, ಮದುವೆ ಆದರೂ ಅದೇ. ಇವೇ 5 ಐಟಮ್ಸು. ಈ 5 ಐಟಮ್ಸ್ನ ಬಿಟ್ಟು ನಾವು ಅಡುಗೆ ಮಾಡಿದ್ರಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ 5 ಐಟಮ್ಸ್ನ ಬಿಟ್ಟು ಅಡುಗೆ ಮಾಡೋದನ್ನ ಕಲಿಬೇಕು. ಇವೇ ವಿಷಯಗಳು. ಇವನ್ನ ನಾನು ವೈಟ್ ಪಾಯ್ಸನ್ಸ್ ಅಂತ ಕರಿತೇನೆ. ಈ 5 ಐಟಮ್ಸ್ ನಾನೇನು ಹೇಳಿದೆ ನೆನ್ಪಿಟ್ಕೊಳ್ಳಿ. ಅಕ್ಕಿ, ಪಾಲಿಶ್ಡ್ ಅಕ್ಕಿ, ನಾನು ಮಾತಾಡ್ತಿರೋದು ಪಾಲಿಶ್ಡ್ ಅಕ್ಕಿ ಬಗ್ಗೆ. ಮೈದಾ, ಸಕ್ಕರೆ, ಉಪ್ಪು, ರಿಫೈನ್ಡ್ ಆಯಿಲ್. ಈ 5 ಐಟಮ್ಸ್ನ ದಯವಿಟ್ಟು ನೀವು ಬಳಸಬಾರ್ದು, ಆದಷ್ಟು ಅವಾಯ್ಡ್ ಮಾಡಿ. ಮತ್ತೇನು ತಿನ್ನಬೇಕು ಡಾಕ್ಟ್ರೇ? ಹೌದು, ಡೆಫಿನೆಟ್ಲಿ ಭಾಳ ಕರೆಕ್ಟಾಗಿಲ್ಲ. ಏನು ತಿನ್ನಬೇಕು ಡಾಕ್ಟ್ರೇ? ಮತ್ತು ಏನರಲ್ಲಿ ಅಡುಗೆ ಮಾಡಬೇಕು ನಾವು? ಲೋ ಬಿ ಪಿ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ಭಾಳ ಒಳ್ಳೆಯದು. ಇದನ್ನು ಬಿಟ್ಟು ಅಡುಗೆ ಮಾಡಬಹುದು, ಹುಡುಕಿ. ನಾವು ಆ ದಾರಿ ಬಿಟ್ಟುಬಿಟ್ಟಿದ್ದೀವಿ. ನಮ್ಮ ತಾತ ಏನು ಅಡುಗೆ ಮಾಡ್ತಾಯಿದ್ರು, ನಮ್ಮ ಅಜ್ಜಿ ಏನು ಅಡುಗೆ ಮಾಡ್ತಾಯಿದ್ರು, ಇವು ಯಾವನ್ನು ಬಳಸ್ದಲೇ ಅಡುಗೆ ಮಾಡ್ತಾಯಿದ್ರು. ಅರ್ಥ ಆಯ್ತಾ? ಅದಕ್ಕೆ ರೀಪ್ಲೇಸ್ಮೆಂಟ್ಸ್ನ ಹುಡುಕಿ, ಅದ್ರ ಬದಲಾಗಿ ಏನು ಬಳಸಬೇಕು ಅದ್ರ ಬಗ್ಗೆ ಗಮನ ಹರಿಸಿ. ಸೊ ಏನು ತಿನ್ನಬೇಕು ನಿಮಗೆ ಬಿಡ್ತೀನಿ. ಸೊ ಸಹಜವಾಗಿ ನನ್ನ ಪೇಷಂಟ್ಸಿಗೆ ಜನರಲ್ ಹೇಳೋದು ಇಷ್ಟೇ, ಯಾವ ಆಹಾರ ಮನೆಗೆ ಪ್ಯಾಕೆಟಲ್ಲಿ ಬರುತ್ತೋ, ಪ್ಯಾಕಾಗಿ ಬರ್ತದೆ, ಯೆಲ್ಲೋ ಕಲರು, ಕೆಂಪು ಕಲರ್ ಎಲ್ಲ ಪ್ಯಾಕಾಗಿ ಬರ್ತದೆ ನೋಡಿ. ಏನೇನು ಪ್ಯಾಕಾಗಿ ಬರುತ್ತೆ? ಗೋಧಿ ಹಿಟ್ಟು ಆಟ ಅಂತ ಬರುತ್ತೆ ಅಲ್ಲೂರ. ಎಲ್ಲರೂ ಆಟ ಬಳಸ್ತೀರ ಮನೆಯಲ್ಲಿ? ಅದು ಆಟ ಅಲ್ಲ, ಅದು ಕಳ್ಳಾಟ. ಅದು ಗೋಧಿ ಹಿಟ್ಟಲ್ಲ, ಅದು ಮೈದಾ. ಅದು ಮೈದಾ ಇರ್ತದೆ. ಯಾಕೆ ಗೋಧಿ ಹಿಟ್ಟು ಬಳಸ್ತಾ ಇದ್ದೀರಿ? ಗೋಧಿ ತೊಗೊಂಬಂದು ನೀವೇ ಹಾಕ್ಸ್ಕೊಂಬನ್ನಿ ಮಿಲ್ಗೆ, ಏನು ಪ್ರಾಬ್ಲಮ್ಮು? ರಿಫೈನ್ಡ್ ಆಯಿಲ್ ಅಲ್ಲ, ರಿಫೈನ್ಡ್ ಆಯಿಲ್ ಬಳಸಬೇಡಿ. ಗಾಣದ ಎಣ್ಣೆ ಯೂಸ್ ಮಾಡಿ, ಯಾವುದಾದ್ರೂ ಸರಿ. ಪ್ಯಾಕೆಟಲ್ಲಿರೋ ಎಣ್ಣೆ ಬಳಸೋಕ್ಕೆ ಹೋಗಬೇಡಿ, ದಯವಿಟ್ಟು ಗಾಣದ ಎಣ್ಣೆ ಯೂಸ್ ಮಾಡಿ. ಮತ್ತು ಪ್ರತಿನಿತ್ಯ ಆಹಾರದಲ್ಲಿ 1 ಬಟ್ಲು ಮೊಸರು ಇರಬೇಕು. ಡೈರಿ ಪ್ರಾಡಕ್ಟ್ಸ್ ಬಳಸಿ, ಕೆನೆ ತೆಗೆದಿರೋ ಮೊಸರು, 1 ಲೋಟ ಮಜ್ಜಿಗೆ ಇರಬೇಕು. ಅದರ ಜೊತೆಗೆ 1 ಬಟ್ಲಲ್ಲಿ ಮೊಳಕೆ ಕಾಳು ಇರಬೇಕು, 1 ಬಟ್ಲಲ್ಲಿ ಬೇಯಿಸಿದ ತರಕಾರಿಗಳು, 1 ಬೇಯಿಸದಲೇ ಇರತಕ್ಕಂತಹ ತರಕಾರಿಗಳು, 1 ಬಟ್ಲಲ್ಲಿ ಹಣ್ಣುಗಳಿರಬೇಕು, 1 ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಇರಬೇಕು. ಪ್ರತಿನಿತ್ಯ ಮಿನಿಮಮ್ ಇಷ್ಟನ್ನು ನಾವು ಬಳಸಲೇಬೇಕು. ಆಮೇಲೆ 3 ಹೊತ್ತು 4 ಹೊತ್ತು ಊಟ ಮಾಡಬೇಡಿ, ಅಷ್ಟು ಬೇಕಾಗಿಲ್ಲ, ಅಷ್ಟು ನಾವು ಖರ್ಚೇ ಮಾಡಲ್ಲ. ನಮಗೆ ಬೇಕಾಗಿರೋದು ನಾರ್ಮಲ್ ಜೀವನಕ್ಕೆ ಮಾಡ್ರೇಟ್ ಇದರಲ್ಲಿ 1500 - 2000 ಕ್ಯಾಲರಿ ಬೇಕು ನಮಗೆ. ನಾವು ಒಂದು ಮದುವೆ ಊಟದಲ್ಲಿ 2000 ಕ್ಯಾಲರಿ ತಿಂತೀವಿ, ನಾವು ಒಂದು ಹಬ್ಬದ ಊಟದಲ್ಲಿ 2000 ಕ್ಯಾಲರಿ ತಿಂತೀವಿ. ನಾವು 3 ಊಟ 4 ಊಟ ಮಾಡಿದ್ರೆ ಶರೀರ ಹೆಂಗೆ ತಡ್ಕೋಬೇಕು? ಓವರ್ಲೋಡ್ ಆಗಿಬಿಡುತ್ತೆ. ಅದೇ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗಿ ರಕ್ತದಲ್ಲಿ ಹರಿದು ಸಮಸ್ಯೆಗಳಾಗಿ ಬರೋದು. ಆಹಾರ ಮಿತವಾಗಿ ಬಳಸಿ. ಅವಾಗವಾಗ ಸ್ವಲ್ಪ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಉಪವಾಸದ ಅಭ್ಯಾಸಗಳು ಮಾಡ್ಕೊಳ್ಳಿ. ನಾನು ಇವತ್ತು ಬೆಳಗಿಂದ ಏನೂ ತಿಂದಿಲ್ಲ ಸ್ವಾಮಿ, ನೀರಿನಲ್ಲಿದ್ದೀನಿ ನಾನು. ಪ್ರತಿನಿತ್ಯ ನಾನು 2 ಊಟ ಮಾಡೋದು. ಮಧ್ಯಾಹ್ನ 2 ಗಂಟೆಗೆ ಮೊದಲನೇ ಊಟ, ರಾತ್ರಿ 10 ಗಂಟೆಗೆ 2ನೇ ಊಟ ಅಷ್ಟೇ. ಮಧ್ಯದಲ್ಲಿ ಎಂತ ಇಲ್ಲ, ಏನೂ ಇಲ್ಲ. ತಿಂಡಿಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ತಿಂಡಿಗಳೇ ಡೇಂಜರ್. ಮುದ್ದೆ ತಿನ್ನಿರಿ. ಪಾಲಿಶ್ ಆಗದೆ ಇರೋ ಆಹಾರಗಳನ್ನ ಬಳಸಿ. ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು. ಗೋಧಿನೂ ಅಷ್ಟೇ, ಗೋಧಿನೂ ಎಲ್ಲ ಪಾಲಿಶ್ ಆಗಿ ಬರುತ್ತೆ. ಗೋಧಿ ಅಲ್ಲ, ಜವೆ ಗೋಧಿ ಬಳಸಬೇಕು. ಆದಷ್ಟು ಕೆಂಪಕ್ಕಿ ಬಳಸಿ. ಧಾನ್ಯಗಳನ್ನ ಬಳಸ್ಕೊಳ್ಳಿ, ಅದು ಒಳ್ಳೆಯದು. ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು. ನಾವು 90% ಮುದ್ದೆ ತಿಂತೀವಿ, ಹೌದ್ರಾ? ಒಂದು ನಾನು ತಟ್ಟೆನಲ್ಲಿ ತೊಗೊಂಡ್ರೆ ಅದ್ರಲ್ಲಿ 90% ಮುದ್ದೆ ಇರ್ತದೆ, ಇನ್ನು 10% ಅಷ್ಟೇ ಬೇರೆ ಇರುತ್ತೆ. ಹಂಗೆ ಮಾಡಬಾರ್ದು. 50% ಅಷ್ಟೇ ಮುದ್ದೆ ಇರಬೇಕು, ಇನ್ನು 50% ಆಹಾರ ಬೇರೆ ಇರಬೇಕು. ಧಾನ್ಯಗಳಿರಬೇಕು, ಕಾಳುಗಳಿರಬೇಕು, ಪಲ್ಯಗಳಿರಬೇಕು, ಬೇರೆ ಎಲ್ಲ ಇರಬೇಕು.
ಆ ಥರದ ಆಹಾರವನ್ನು ದಯವಿಟ್ಟು ಬಳಸಿ. ಆಯ್ತಾ? ಬಳಸ್ಕೋತೀರಾ ಇನ್ನು ಮುಂದೆ? ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಬಳಸಬೇಕು. ಉಪ್ಪು ಕಮ್ಮಿ ಮಾಡಬೇಕು. ಉಪ್ಪು ಇಲ್ದಂಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಉಪ್ಪು ಬೇಕು ಸ್ವಾಮಿ, ಲಿಮಿಟ್ನಲ್ಲಿ ಬೇಕು. ತುಂಬ ಮಿನಿಮಮ್ ಆಗಿ ತೊಗೊಳ್ಳಿ. ಮೇಲುಪ್ಪು ಹಾಕ್ಕೋಬೇಡಿ. ಉಪ್ಪು ಜಾಸ್ತಿ ಇರೋ ಆಹಾರವನ್ನು ಬಳಸೋಕ್ಕೆ ಹೋಗಬೇಡಿ. ಆದಷ್ಟು ಕೂಡ ಅಡುಗೆಗೆ ಏನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ ಅಷ್ಟೇ ಇರಲಿ. ಮತ್ತು ಎಣ್ಣೆ ಬಗ್ಗೆ ಭಾಳ ಕನ್ಫ್ಯೂಷನ್ ಇದೆ. ಎಣ್ಣೆ ಬಗ್ಗೆ 2 ಮಾತಾಡಿ ನಿಲ್ಲಿಸ್ತೀನಿ. ಎಣ್ಣೆ ಯಾವುದು ಬಳಸಬೇಕು ಡಾಕ್ಟ್ರೇ? ಪ್ರಶ್ನೆ ಅಲ್ಲೂರಾ? ಯಾವುದು ಬಳಸ್ತಾ ಇದ್ದೀರಿ ನೀವೆಲ್ಲ? ಸನ್ಪ್ಯೂರ್ ಬಳಸ್ತಾ ಇದ್ದಾರೆ ಇಲ್ಲೊಬ್ರು, ಆಮೇಲೆ ಗೋಲ್ಡ್ ವಿನ್ನರ್ ಬಳಸ್ತಾ ಇದ್ದೀರಾ ಭಾಳ ಜನ ಅಲ್ಲೂರಾ, ಆಮೇಲೆ ಸೊ ನೋಡಿ, ಒಂದು ಹೇಳ್ತೀನಿ, ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರಾ ಅಲ್ಲೂರಾ? 1 kg ಕಡಲೆಕಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರು? 1 kg ಕಡಲೆಕಾಯಿ, ಕಡಲೆ ಬೀಜ 120 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳೆಯೋರಿಗೆ 120 ರೂಪಾಯಿ, ಅಂಗಡಿಲಿ ತೊಗೊಂಡಿಗೆ 150 ರೂಪಾಯಿ. ಬೇಡ ಬಿಡಿ, 120 ರೂಪಾಯಿ ಇಟ್ಕೊಳ್ಳೋಣ ಆಯ್ತಾ? 1 kg ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದರೆ ಗೊತ್ತಾ? 250ರಿಂದ 300 ಗ್ರಾಮ್ ಮ್ಯಾಕ್ಸಿಮಮು. ನಾನು ಚೆನ್ನಾಗಿ ಹಾಕಿದ್ರು 300 ml ಬರ್ತದೆ. ಸೊ 1 ಲೀಟ್ರ್ ನಾನು ಎಣ್ಣೆ ತೆಗಿಬೇಕು ಅಂದರೆ ಎಷ್ಟು ಹಾಕಬೇಕು ನಾನು ಕಡಲೆಗೆ ಬೀಜ? 3.5ರಿಂದ 4 kg. ಎಷ್ಟು ರೂಪಾಯಿ ಆಯಿತು? 120 ರೂಪಾಯಿ ಇಡೀರಿ. 4 kgಗೆ ಎಷ್ಟಾಯಿತು? 480 ರೂಪಾಯಿ ಆಯಿತು. ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ? ಅವನು ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರಾ? ಒಂದು 50 ರೂಪಾಯಿ ಹಾಕೊಳ್ಳೋಣ. 500 ರೂಪಾಯಿ ಇಲ್ದಲೆ ಯಾರಾದರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಾಮ ಹಾಕ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ಮತ್ತು ಹೆಂಗೆ ಕೊಡ್ತಾರೆ? 1 ಲೀಟ್ರ್ ರಿಫೈನ್ಡ್ ಸಣ್ಣ ರುಚಿ ಎಷ್ಟು? ಗೋಲ್ಡ್ ವಿನ್ನರ್ ಎಷ್ಟು? ಹೆಂಗೆ ಕೊಡ್ತಾರೆ ಅವರು? ಯೋಚನೆ ಮಾಡಿದ್ದೀರಾ? ಯಾವತ್ತನ್ನ ಯೋಚನೆ ಮಾಡಿದ್ದೀರಾ ನೀವು? ನೋಡಿ, ಅದಕ್ಕೆ ಪ್ಯಾರಾಫಿನ್ ಅಂತ ಹಾಕ್ತಾರೆ. ಪ್ಯಾರಾಫಿನ್ ಅದು ಇನ್ನರ್ಟ್, ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತೊಗೊಳುತ್ತೆ, ಯಾವ ರುಚಿ ಕೊಟ್ಟರು ತೊಗೊಳುತ್ತದು. ವ್ಯಾಸ್ಲಿನ್ ಏನು ಬರ್ತದೆ ನಾವು ಹಚ್ಕೊಳ್ತೀವಲ್ಲ, ಪೆಟ್ರೋಲಿಯಂ ಜೆಲ್ಲಿ, ಆ ಪ್ಯಾರಾಫಿನ್ ವ್ಯಾಕ್ಸನ್ನು ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಡೆ ಇದೆ ಮಾಹಿತಿ. ನಾನು ನಂದು ಹೇಳ್ತಾ ಇಲ್ಲ, ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ, ಪೇಪರಲ್ಲಿ ಆರ್ಟಿಕಲ್ಸ್ ಬರೆದಿದ್ದೇನೆ, ಗೌರ್ಮೆಂಟ್ಗೆ ಆರ್ಟಿಕಲ್ಸ್ ಬರೆದಿದ್ದೀನಿ ನಾನು, ದಯವಿಟ್ಟು ಬ್ಯಾನ್ ಮಾಡಿ ಇದನ್ನು ಅಂತ. ಜನರಿಗೆ ಮೋಸ ಆಗ್ತಾ ಇದೆ. ಪ್ರತಿಯೊಬ್ಬರು ಪೆಟ್ರೋಕೆಮಿಕಲ್ಸ್ ತಿಂತಾ ಇದ್ದಾರೆ. ಪೆಟ್ರೋಕೆಮಿಕಲ್ಸ್ ಪ್ಯಾರಾಫಿನ್ ವ್ಯಾಕ್ಸ್ ಏನು ಗೊತ್ತಾ? ಕ್ರೂಡ್ ಆಯಿಲ್ನಲ್ಲಿ ಪೆಟ್ರೋಲ್ ತೆಗಿತಾರೆ, ಡೀಸೆಲ್ ತೆಗಿತಾರೆ, ಆಮೇಲೆ ಕೆಳಗಡೆ ಗಸಿ ಉಳಿಯುತ್ತಲ್ಲ ಅದು ಪ್ರತಿದಿನ ಅದನ್ನು ಬಳಸ್ತಾ ಇದ್ದೀವಿ ನಾವು ಅಡುಗೆನಲ್ಲಿ. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದೀವಿ. ಕೊಲೆಸ್ಟ್ರಾಲ್ ಬರ್ದಲ್ಲಿ ಇನ್ನೇನಾಗ್ತದೆ? ಶರೀರಕ್ಕೆ ಆರ್ಥರೈಟಿಸ್ ಆಗ್ದಲ್ಲಿ ಇನ್ನೇನಾಗ್ತದೆ? ಸಮಸ್ಯೆಗಳಾಗಲ್ಲೂರ. BP ಬಂತು, ಶುಗರ್ ಬಂತು ಅಂತ ಎಲ್ರಿಗೂ ಬೈತಾ ಇದ್ದೀವಿ. ಯಾಕೆ? ನಾವು ಬಳಸೋ ಎಣ್ಣೆ ಸರಿ ಇಲ್ಲ, ಮೈದಾ ಬಳಸ್ತಾ ಇದ್ದೀವಿ. ಶರೀರ ಹೆಂಗೆ ತಡ್ಕೋಬೇಕು? ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಯಾರೋ ಬಂದು ಯಶೋ ಯಾರೋ ಬಂದು ಹೇಳ್ತಾರೆ ಟಿ ವಿನಲ್ಲಿ, ಭಾಳ ಒಳ್ಳೇದ್ರಿ ತಗೊಳ್ರಿ, ನಾನು ಹಿಂಗಾಗಿದ್ದೀನಿ, ನಾನು ಅವರು ಒಂದು ಡ್ರಾಪ್ ಬಳಸ್ತಾರೆ ಕೇಳಿ, ಅದನ್ನು ಯಾರು ಬಳಸೋದಿಲ್ಲ, ಬರೀ ಚೂನ ಅಂತಾರೆ ನೋಡಿ, ಸುಣ್ಣ ಹಚ್ತಾ ಇದ್ದಾರೆ ಅವರು. ಹಾಗಾಗಿ ದಯವಿಟ್ಟು ಯಾರನ್ನು ಕೂಡ ಗಾಣದ ಎಣ್ಣೆ ಬಿಟ್ಟು ಬೇರೆ ಏನು ಬಳಸಕ್ಕೆ ಹೋಗಬೇಡಿ. ಗಾಣದ ಎಣ್ಣೆ ಅಂದರೂ ನಂಬಲಿಕ್ಕೆ ಹೋಗಬೇಡಿ, ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ಇವಾಗೆಲ್ಲ. ನೀವೇ ಕಡಲೆ ಬೀಜ ತೊಗೊಳ್ಳಿ, ಗಾಣಕ್ಕೆ ಹೋಗಿ ಹತ್ರದಕ್ಕೆ. ಏನು ಪ್ರಾಬ್ಲಮ್ಮು? ಸಮಯ ಕೊಡಿ ಆಹಾರಕ್ಕೆ. ಒಳ್ಳೆ ಆಹಾರ ಬೇಕಂದ್ರೆ ಹುಡುಕಬೇಕು ಸ್ವಾಮಿ, ಎಲ್ಲೂ ಸಿಗೋದಿಲ್ಲ. ಅಂಗಡಿನಲ್ಲಿ ಸಿಗೋದು ಯಾವುದು ಒಳ್ಳೆ ಆಹಾರ ಅಲ್ಲ. ಸೊ ಗಾಣಕ್ಕೆ ತೊಗೊಂಡೋಗಿ ಹಾಕಿ, ಗಾಣಕ್ಕೆ ಹಾಕ್ಸಿದ್ರೆ ಎಣ್ಣೆ ಬರ್ತದೆ, ಅದನ್ನು ತೊಗೊಂಬಂದು ಬಳಸಿ. ನಮ್ಮನೆಲ್ಲ ನಾನು ಹಿಂಗೆ ಮಾಡೋದು. ಏನೂ ಇಲ್ಲ, ಯಾವುದೇ ವೆಜಿಟಬಲ್ ಆಯಿಲ್ ಬಳಸಿದ್ರು ನಡೀತದೆ, ಯಾವುದಾದ್ರೂ ಬಳಸಿ. ಯಾವ ಎಣ್ಣೆಲೂ ಏನು ವ್ಯತ್ಯಾಸ ಇಲ್ಲ. ಯಾವ ಎಣ್ಣೆನಲ್ಲೂ ಒಂದು 5-10% ವ್ಯತ್ಯಾಸ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ಎಣ್ಣೆ ಬಳಸಿ, ವೆಜಿಟಬಲ್ ಆಯಿಲ್ನ ಬಳಸಿ, ಮಿತವಾಗಿ ಬಳಸಿ ಅಷ್ಟೇ. ಪ್ರತಿನಿತ್ಯ ಒಂದು 20-25 ml ಅಲ್ಲಿ ಮುಗಿಸ್ಬಿಡಿ, ಅದಕ್ಕಿಂತ ಜಾಸ್ತಿ ಬಳಸ್ಲಿಕ್ಕೆ ಹೋಗಬೇಡಿ. ಸರಿನ್ರಾ? ಇದೆಲ್ಲ ಕ್ಲಿಯರ್ ಆಯ್ತಾರ ನಿಮಗೆ? ಓಕೆ. ಸೊ ಪ್ರತಿನಿತ್ಯ ವ್ಯಾಯಾಮ ಮಾಡಿ, ವಾಕ್ ಮಾಡಿ, ಸ್ಮೋಕಿಂಗ್ ಇದ್ರೆ ಕ್ವಿಕ್ ಮಾಡಿಬಿಡಿ ಆಯಿತಾ. ಪ್ಯಾಚು ಉಪಯೋಗಿಸಿದೆ, ಅದೇನೋ ಮಾಡಿದೆ, ಇದೇನೋ ಬಬಲ್ ಗಮ್ ಕೊಟ್ಟರು, ನಿಕೋಟಿನು, ಅದು ಇದು ಅವೆಲ್ಲ ಬೋಗಸ್. ಅದು ನಿಮ್ಮ ಮನ್ಸು ಮುಂದೆ ಏನೂ ಇಲ್ಲ. ಮನಸ್ಸಲ್ಲಿ ಡಿಸೈಡ್ ಮಾಡಬೇಕು, ಸ್ಟಾಪ್ ಮಾಡಬೇಕು ಆಯ್ತಾ. ನೋ ಯುವರ್ ನಂಬರ್. ಪ್ರತಿಯೊಬ್ಬರು ಸಹಿತ ಯಾರ್ಯಾರು ಜೀವನ ಮಾಡ್ತಿದ್ದೀವಿ, ನಮಗೆ ನಮ್ಮ ನಂಬರ್ಸ್ ಗೊತ್ತಿರಬೇಕು. ಏನು ನಂಬರ್ಸು? ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಸ್ವಾಮಿ, ಮತ್ತೊಂದಲ್ಲ ಸ್ವಾಮಿ. ನಿಮ್ಮ ಶರೀರದಲ್ಲಿ ಆರೋಗ್ಯ ಹೇಗಿದೆ ಅನ್ನೋದಕ್ಕೆ ಈ 5 ಐಟಮ್ಸು ನೀವು ನೆನ್ಪಿಟ್ಕೋಬೇಕು. ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಹೀಮೋಗ್ಲೋಬಿನ್ ಎಷ್ಟಿದೆ, ಬ್ಲಡ್ ಪ್ರೆಷರ್ ಎಷ್ಟಿದೆ, ಶುಗರ್ ಎಷ್ಟಿದೆ, ಮತ್ತು ನಮ್ಮ ತೂಕ ಎಷ್ಟಿದೆ. ಈ 5 ಐಟಮ್ಸು ನಿಮಗೆ ಬಂದರೆ ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತೀವಿ. 90% ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಇಷ್ಟು ಐಟಮ್ಸು ಒಳಗಡೆ ಇರಬೇಕು. ಹಾಗಾಗಿ ಯಾರ್ಯಾರು ಮಾಡಿಸಿಲ್ವೋ ಇವತ್ತೇ ಮಾಡಿಸ್ಕೊಳ್ಳಿ. ಫ್ರೀಯಾಗಿ ಮಾಡ್ತಾಯಿದ್ದೀವಿ, ದಯವಿಟ್ಟು ಮಾಡಿಸ್ಕೊಳ್ಳಿ. BP ಕಂಟ್ರೋಲ್ ಮಾಡಿ, ಶುಗರ್ ಕಂಟ್ರೋಲ್ ಇಟ್ಕೊಳ್ಳಿ. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಮುಂಚೆನೇ ಸ್ವಲ್ಪ ಸ್ಕ್ರೀನ್ ಮಾಡ್ಕೊಳ್ಳಿ. ಅಂದರೆ ಸ್ಕ್ರೀನ್ ಅಂದರೆ ಸನ್ಸ್ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಸಮಸ್ಯೆ ಇದೆಯಾ ಇಲ್ವಾ ಅಂತ. ತೊಂದರೆ ಆದಮೇಲೆ ಒದ್ದಾಡ್ಲಿಕ್ಕೆ ಹೋಗಬೇಡಿ ಆಯ್ತಾ.
ಎಷ್ಟೋ ಜನ ಬಂದು ಹೇಳ್ತಾರೆ, ಸ್ವಾಮಿ ಇದು ಮಾತ್ರೆ ಭಾಳ ಹೀಟ್ ಅಂತೆ, ಇನ್ನೊಂದೇನೋ ಆಗುತ್ತಂತೆ, ಕಿಡ್ನಿ ಮೇಲೆ ತೊಂದರೆ ಮಾಡ್ಬಿಡುತ್ತಂತೆ, ಲಿವರ್ ಫೇಲ್ ಆಗ್ಬಿಡುತ್ತಂತೆ, ನಮ್ಮ ಪಕ್ಕದ ಮನೆಯವ್ರು ಬಂದು ಹೇಳ್ತಾ ಇದ್ದಾರೆ ಅಂತ. ನೋಡಿ, ಇದು ಸೈಂಟಿಫಿಕಲಿ ಪ್ರೂವ್ಡ್, ಇವೆಲ್ಲ ವಿಜ್ಞಾನದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಫ್ಕೋರ್ಸ್ ಹೇಳ್ತೀನಿ, ಕೆಲವು ಮೆಡಿಸಿನ್ಸಿಂದ ಕಿಡ್ನಿ ಸಮಸ್ಯೆಗಳಾಗಬಹುದು, ಅದನ್ನ ನಾವು ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಕೊಡಲೇಬೇಕಾಗ್ತದೆ. ಕೊಟ್ಟು ಅದನ್ನ ರೆಗ್ಯುಲರಾಗಿ ಮಾನಿಟ್ರ್ ಮಾಡ್ಕೊಳ್ತಾ ಇರ್ತೀವಿ. ಸಮಸ್ಯೆ ಆದಾಗ ಡೋಸ್ ಚೇಂಜ್ ಮಾಡ್ತೀವಿ. ಅದನ್ನ ಕೊಡೋದ್ರಿಂದ ಅನುಕೂಲಗಳು ಜಾಸ್ತಿ ಇರ್ತದೆ, ಅದರಿಂದ ಕೊಡ್ತೀವಿ ಅನಾನುಕೂಲಗಳಿಗಿಂತ. ಹಾಗಾಗಿ ಮಾತ್ರೆಗಳ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ನಂಬಲಿಕ್ಕೆ ಹೋಗಬೇಡಿ. ನಿಮಗೆ ಕೆಲವು ಮಾತ್ರೆಗಳು ಜೀವನ ಪರ್ಯಂತ ಬೇಕು. ಹಾಗಂತ ಮಾತ್ರೆಗಳು ತೊಗೊಂಡು ಎಲ್ಲ ಸಲೀಸಾಗಿ ವಾಕಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ರೆ ನಾನು 100% ಚೆನ್ನಾಗಿರ್ತೀನ ಡಾಕ್ಟ್ರೇ? 100% ಏನೂ ಇಲ್ಲ ಸ್ವಾಮಿ. ನಾನೇ ಇವತ್ತು ನಮ್ಮ ಮನೆಗೆ ಹೋಗ್ತೀನೋ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ. 99% ಅಷ್ಟೇ, ಇನ್ನು 1% ಯಾರ ಕೈಲೂ ಇಲ್ಲ ಕಂಟ್ರೋಲು. ಆದರೆ ಇವೆಲ್ಲ ಮಾಡಲಿಲ್ಲ ಅಂದರೆ ಸಮಸ್ಯೆ ಆಗೋ ಚಾನ್ಸಸ್ಸು ರಿಸ್ಕ್ ಜಾಸ್ತಿ ಇರುತ್ತೆ, 10% ಜಾಸ್ತಿ ಇರುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಇದ್ದಂಗೆ. ಡ್ರಿಂಕ್ ಮಾಡಿ ಡ್ರೈವ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಅಲ್ಲೂರಾ 100% ಅಂತ ಹೇಳೋಕ್ಕಾಗಲ್ಲ ಸರ್. ಯಾರೋ ಹಿಂಗೆ ಮಾಡ್ಕೊಂಡು ತಲುಪಿಬಿಡ್ತಾರೆ ಮನೇನ. ಆದರೆ 99%, ಹೌದ್ರಾ? ಅದನ್ನು ಮಾಡ್ದಲೆ, ಡ್ರಿಂಕ್ ಮಾಡ್ದಲೆ ಡ್ರೈವ್ ಮಾಡಿದ್ರೆ 100% ಮನೆ ತಲುಪ್ತೀರಾ? 99% ಅಷ್ಟೇ, 1% ಇದ್ದೇ ಇರ್ತದೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು. ಅಷ್ಟೇ. ನಾನು ಹೇಳಿದ ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮಗೆಲ್ಲ, ಆಯ್ತಾ? ಸೊ ರಿಸ್ಕ್ ಕಮ್ಮಿ ಮಾಡಬೇಕು ಅಂದರೆ ಇವೆಲ್ಲ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು, ಆಯ್ತಾ? ಏನಾದರೂ ಸಂಶಯಗಳಿದ್ದರೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್.